ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಂದು ಅಧ್ಯಾರೋಪ ಅಪವಾದಕ್ಕೆ ಒಂದು ಉದಾಹರಣೆಯನ್ನು, ಅಂದರೆ ಶಂಕರ ಭಾಷ್ಯದಲ್ಲಿ ಮುಂದೆ ಇದೆ ಎನ್ನುವುದನ್ನು ಸ್ವಾಮೀಜಿ ಉದಾಹರಣೆಯಾಗಿ ಕೊಡ್ತಾರೆ. ನಿಮಗೆ ಕೇಳಿಸ್ತಾ ಇದೆ? ಅದೇ ಕೇಳಿಸ್ತಾ ಇದೆ. ಅಥವಾ ಇನ್ನೂ ಹತ್ತಿರ ಇಡಬೇಕಾ? ಹಾಂ, ಈಗ ಕೇಳಿಸಬಹುದು. ಅರುಂಧತಿ ನ್ಯಾಯ ಅಂತ ಹೇಳ್ತೀವಿ ನೋಡಿ. ಸ್ಥೂಲ ಅರುಂಧತಿ ನ್ಯಾಯ ಎಂಬ ಒಂದು ವಾಕ್ಯ ಸೂತ್ರ ಭಾಷ್ಯದಲ್ಲಿದೆ. ಅದೇನು? ಯಥಾ ಅರುಂಧತಿ ನಿದರ್ಶನೆ, ಅರುಂಧತಿ ನಕ್ಷತ್ರವನ್ನು ತೋರಿಸಲಕ್ಕೆ ಬಹ್ವೀಶ್ವಪಿ ತಾರಾಸು ಅಮುಖ್ಯಾಸು, ಅನೇಕ ತಾರಗಳು ನಕ್ಷತ್ರಗಳಿರುತ್ತವೆ. ತಾರ ಹೇಳ್ತಾರೆ ಕನ್ನಡದಲ್ಲಿ, ನಕ್ಷತ್ರಕ್ಕೆ ತಾರಗಳು ಹೇಳ್ತಾರೆ. ಅಮುಖ್ಯಾಸು, ಮುಖ್ಯವಾದ ಅರುಂಧತಿ ಒಂದೇ ಇರುತ್ತಾಳೆ, ಒಂದೇ ನಕ್ಷತ್ರ. ಅದನ್ನು ತೋರಿಸಲಕ್ಕೆ ಬೇರೆ ಅಮುಖ್ಯ ಅಂದರೆ ಅರುಂಧತಿ ಅಲ್ಲದ ನಕ್ಷತ್ರಗಳನ್ನು ಅರುಂಧತಿ ಎಂದು ಮೊದಲು ತೋರಿಸ್ತಾಳೆ. ಅಲ್ಲವೇ? ನೇರಾಗಿ ತೋರಿಸುವಕ್ಕಿಂತ ಇನ್ನೊಂದು ಹೇಳಿ, ಈಗ ಇಲ್ಲಿ ಕಂಡು ಬರುತ್ತಾ ಇದೆ ನೋಡು ಇದು ಎಂದು ಹೇಳ್ತಾರೆ. ಹೌದು, ಅದು ಕಂಡು ಬಂದಿದೆ ಅಂದರೆ ಅದಲ್ಲ, ಅದರ ಪಕ್ಕ ಇನ್ನೊಂದಿದೆ ನೋಡು ಎಂದು ಹೇಳ್ತಾರೆ. ಹೌದೌದು ಕಂಡು ಬಂದಿದೆ, ಅದು ಅರುಂಧತಿ ಅಲ್ಲ, ಅದು ಇನ್ನೊಂದು ಪಕ್ಕಕ್ಕಿದೆ ನೋಡು. ಮತ್ತು ಇಲ್ಲಿ ಮೇಲಕ್ಕೆ ಬಾ ಎಂದು ಹೇಳ್ತಾರೆ. ಹೌದೌದು ಗೊತ್ತು. ಹಾಗೆ ತೋರಿಸಿದ್ದಾಗೆಲ್ಲ ಹೌದು ಇದೆ ಅಂದ್ಕೊಳ್ತಾರೆ. ಅದಲ್ಲ, ಅದರ ಪಕ್ಕಕ್ಕೆ ಇನ್ನೊಂದಿದೆ ಅಂತ. ಅದು ಪಕ್ಕಕ್ಕೆ ಇನ್ನೊಂದಿದೆ ಕಂಡು ಬರ್ತಾ ಇದೆಯಾ ಅಂದರೆ, ಯಾವುದು ಕಂಡು ಬರ್ತಾ ಇದೆಯಾ ಎಂದು ಕೇಳಿದಾಗ ಹೌದೌದು ಹೇಳ್ತಾನೆ. ನಿನಗೆ ಕಂಡು ಬರ್ತಾ ಇದೆ, ಸರಿಯಾಗಿದೆ, ಅದಲ್ಲ. ಅಂದರೆ ಇವನು ನೋಡುವವನು ತೋರಿಸಿದ್ದ ನಕ್ಷತ್ರವೆಲ್ಲ ಮೊದಲು ಅದೇ ಅರುಂಧತಿ ಅಂದ್ಕೊಳ್ತಾನೆ. ಅದಲ್ಲ, ಅದರ ಪಕ್ಕಕ್ಕೆ ಇನ್ನೊಂದಿದೆ. ಆಯ್ತಾಯ್ತು, ಗೊತ್ತಾಯ್ತಾನೆ ಅರುಂಧತಿ ಅಂತ. ಹೌದು, ನಿಮಗೆ ಗೊತ್ತಾಯಿತು, ನಿಮಗೆ ಗೊತ್ತಾಗಿದ್ದು ಅರುಂಧತಿ ಅಲ್ಲ, ಅದರ ಪಕ್ಕಕ್ಕೆ ಇನ್ನೊಂದಿದೆ. ಹೀಗೆ 3-4 ಸಲ ಬದಲಾಯಿಸಿ ಕೊನೆಗೂ ಅದೇ, ಈಗ ಅದನ್ನು ಬಿಟ್ಟಿಲ್ಲ, ಈಗ ಅದೇ ಅಂತ ಹೇಳಿದ್ದರೆ ಕೊನೆಗೂ ಅಲ್ಲಿ ಹೋಗಿ ನಿಂತಿರುತ್ತೆ. ಈ ಪದ್ಧತಿಯಲ್ಲಿ ನೋಡಿ, ಅಮುಖ್ಯಾಸು ತಾರ ಅರುಂಧತೀಷು ಬಹ್ವೀಷು, ಅನೇಕ ಅರುಂಧತಿ ಅಲ್ಲದ ಬೇರೆ ನಕ್ಷತ್ರಗಳು ಅನೇಕಗಳನ್ನು ಮೊದಲು ತೋರಿಸಿ ಮೊದಲು ಅದೇ ಅಂದ್ಕೊಳ್ತಾನೆ ತೋರಿಸಿದ್ದಾಗ. ಇದು ಹೌದು, ಅದು ಗೊತ್ತಾಯ್ತು, ಅದೇ ಅದಲ್ಲ, ಅದರ ಪಕ್ಕಕ್ಕೆ ಇನ್ನೊಂದಿದೆ. ಪಕ್ಕಕ್ಕಂದರೆ ಈ ಪಕ್ಕಕ್ಕೆ ಹೌದೌದು ಅಲ್ಲಿದೆ, ಕಂಡು ಬಂತು ಹೌದೌದು ಅದಲ್ಲ, ಅದರ ಪಕ್ಕಕ್ಕೆ ಇನ್ನೊಂದು. ತೋರಿಸಿದ್ದಾಗೆಲ್ಲ ಅದೇ ಅಂದ್ಕೊಳ್ತಾನೆ. ಹಾಗೆ ದರ್ಶಿತಾಸು ಯಾ ಅಂತ್ಯ ಪ್ರದರ್ಶತೆ, ಕೊನೆಗೂ ಯಾವುದನ್ನು ತೋರಿಸಿ, ಈಗ ಅದರ ನಂತರನೇನು ಏನಿರಲ್ಲ, ಈಗ ಅದೇ. ಮಿಕ್ಕದು ಹಿಂದೆ ತೋರಿಸಿದ್ದೇನೋ ಮೊದಲು ತೋರಿಸಿ ಅದು ಕಂಡು ಬಂತು ಎಂದು ಹೇಳಿದ ನಂತರ ಅದಲ್ಲ ಹೇಳ್ತಾರೆ. ಮೊದಲು ಇದು ನೋಡು ಎಂದು ಹೇಳ್ತಾರೆ. ಕಂಡು ಬಂತು ಅದಲ್ಲ ಹೇಳ್ತಾರೆ. ಮತ್ತು ಇದು ನೋಡುವಂತೆ ಕಂಡು ಬಂತು ಅದಲ್ಲ ಹೇಳ್ತಾರೆ. ಏನಪ್ಪ, ಮೊದಲು ತೋರಿಸಿ ಕಂಡು ಬಂತು ಅಂದಾಗ ಅಲ್ಲ ಎಂದು ಹೇಳಿ, ಮತ್ತೆ ಇನ್ನೊಂದು ಹೇಳಿ, ಮತ್ತೆ ಅದಲ್ಲ ಎಂದು ಹೇಳಿ, ಇನ್ನೊಂದು ಎಂದು ಹೇಳಿ, ಮತ್ತೆ ಅದು ಕಂಡು ಬಂತು ಅದಲ್ಲ ಇನ್ನೊಂದು ಹೇಳಿ, ಹೀಗೆ 3-4 ಸಲ ಆಗಿ ಕೊನೆಗೆ ಈಗ ಅದು ಬಿಟ್ಟಿಲ್ಲ ಅಂದರೆ ಅದು ಅದೇ ಅರುಂಧತಿ ಎಂದು ಗೊತ್ತಾಗ್ತದೆ. ಮಿಕ್ಕವು ಅಮುಖ್ಯ ಅರುಂಧತಿ, ಇದು ಮಾತ್ರ ಮುಖ್ಯ ಅರುಂಧತಿ. ಇದು ನಿಯಮ. ಈ ಪ್ರಕ್ರಿಯೆಯನ್ನು ಈಗ ಅರುಂಧತಿ ಹೇಳಬೇಕಂದರೆ
ಅರುಂಧತಿ ಅಲ್ಲದ ನಕ್ಷತ್ರಗಳನ್ನು ಮೊದಲು ತೋರಿಸಿ, ಒಂದಲ್ಲ ಅನೇಕ, ಇವನು ನೋಡಿದಾಗೆಲ್ಲ ಗೊತ್ತಾಯಿತು ಎಂದಾಗ ನಿಮಗೆ ಗೊತ್ತಾಯಿತು ಸರಿ, ಆದರೆ ಅದಲ್ಲ, ಇನ್ನೊಂದಕ್ಕೆ ಹೋಗು. ಇದು ಗೊತ್ತಾಯಿತು ಹೇಳ್ತಾರೆ, ಅದೇ ಇನ್ನೊಂದಕ್ಕೆ ಹೋಗು. ಹೀಗೆ ಹೆಜ್ಜೆಗಳು ಬದಲಾಯಿಸಿ ಕೊನೆಯದನ್ನು ಈಗ ಇದಲ್ಲ, ಇದು ಬಿಟ್ಟಿಲ್ಲ, ಈಗ ಇದನ್ನು ಬಿಟ್ಟು ಹೋಗಬೇಕಾಗಿಲ್ಲ, ಈಗ ಇದೇ ಎಂದು ಕೊನೆಗೂ ಹೇಳ್ತಾರೆ. ಇದು ಪ್ರಕ್ರಿಯೆ, ಇದು ಸ್ಥೂಲಾರುಂಧತಿ ಪ್ರಕ್ರಿಯೆ. ಈ ಪ್ರಕ್ರಿಯೆ ಹೇಗಿದೆಯೋ ಹಾಗೆಯೇ ಅಧ್ಯಾರೋಪವಾದ ಇದೆ. ನಮ್ಮ ಪಂಡಿತರ ಸಭೆ ನಡೆಯಿತಲ್ಲ ಇಲ್ಲಿ, ಕೆಲವು ವರ್ಷ ಹಿಂದೆ ಪಂಡಿತ ಸಭೆ ನಡೆದಾಗ ನಮ್ಮ ಪ್ರಕ್ರಿಯೆಗೆ ಪ್ರತಿನಿಧಿಗಳು ನಮ್ಮ ಪಂಡಿತರಿದ್ದಾರೆ. ಆ ಪ್ರಕ್ರಿಯೆಗೆ ನಾವು ಎಲ್ಲರನ್ನು ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಕರೆದಿದ್ದೇವೆ. ತಮಿಳುನಾಡು ಎಲ್ಲ ಕಡೆಯಿಂದ ಪಂಡಿತರು ಬಂದರು. ನಮ್ಮ ಪಂಡಿತರೊಬ್ಬರು ಭಾಷ್ಯವಾಕ್ಯವನ್ನು ಓದಿ, ಬೇರೆ ಒಂದು ಬೃಹದಾರಣ್ಯಕ ಭಾಷ್ಯವಾಕ್ಯ, ಅವರು ಹೇಳ್ತಾರೆ, ಒಂದು ಅಧ್ಯಾರೋಪ ಮಾಡಿ, ಆ ಅಧ್ಯಾರೋಪ ಮಾಡಿದ್ದಾಗ ಒಂದು ಯಾವುದನ್ನು ಅಧ್ಯಾರೋಪ ಮಾಡ್ತೀವೋ ಅದೇ ಎಂದು ತಿಳಿಸುವುದಲ್ಲ, ಇದು ಆತ್ಮ ಎಂದು ಹೇಳಿದಾಗ ಅದು ಆತ್ಮ ಎಂದು ತಿಳಿಸುವುದು ಮುಖ್ಯ ಅಲ್ಲ, ಅದು ಅಲ್ಲದ ಮಿಕ್ಕದನ್ನು ತೆಗೆಯುವುದು, ಮಿಕ್ಕದು ಅಲ್ಲ ಎಂದು ನಿಷೇಧ ಮಾಡುವುದು. ಬೇರೆದು ಅಲ್ಲ ಎಂದು ಹೇಳುವುದಕ್ಕೆ ಇದನ್ನು ಅಧ್ಯಾರೋಪ ಮಾಡಿ ಹೇಳ್ತಾರೆ, ಮತ್ತು ಮುಂದಿನ ಹೆಜ್ಜೆಯಲ್ಲಿ ಇದನ್ನು ತೆಗೆದು ಬಿಡ್ತಾರೆ. ಹೀಗೆ ಪದ್ಧತಿ ಇದೆ ಎಂದು ಹೇಳಿದ್ದರೆ ಅವರು ಪಂಡಿತರು ಒಪ್ಪಲಿಲ್ಲ, ಅಂಥದ್ದಿಲ್ಲ ಎಂದು ಹೇಳ್ತಾರೆ. ಅಂದರೆ ಯಾವ ಮೊದಲನೆಯ ಹೆಜ್ಜೆ, ಯಾವ ಹೆಜ್ಜೆಯಲ್ಲಿ ಒಂದನ್ನು ಅಧ್ಯಾರೋಪ ಮಾಡ್ತೀವಿ, ನಮ್ಮ ಪಂಡಿತರು ಏನು ಹೇಳಿದ್ದಾರೆ, ಒಂದನ್ನು ಅಧ್ಯಾರೋಪ ಮಾಡಿದ್ದು ಅದೇ ನಿಜ ಎಂದು ಹೇಳುವುದಕ್ಕಲ್ಲ, ಇನ್ನೊಂದನ್ನು ನಿಷೇಧ ಮಾಡುವುದಕ್ಕೆ ಇದು ಅಧ್ಯಾರೋಪ ಮಾಡಿದೆ ಹೊರತು ಅಧ್ಯಾರೋಪ ಮಾಡಿದ್ದೇ ನಿಜವಾಗಿ ಆತ್ಮ ಎಂದು ಹೇಳುವುದಕ್ಕಲ್ಲ. ಇದು ಪದ್ಧತಿ. ಅವರೊಪ್ಪಲಿಲ್ಲ, ಅದಲ್ಲ ಎಂದು ಹೇಳಿಬಿಟ್ಟ. ಅವರ ಅಂದ ಎಂದು ಹೇಳಿಬಿಟ್ಟರೆ ಮರಿ ಏಕೆ ಅಲ್ಲ, ಮರಿ ಈ ವಾಕ್ಯ ಎತ್ತಿ ತೋರಿಸಬಹುದಿತ್ತು. ಈ ವಾಕ್ಯ ಈಗ ಇಲ್ಲೇ ಇದೆ ನೋಡಿ, ಸ್ಥೂಲ ಅರುಂಧತಿ ನ್ಯಾಯ. ಈ ಸ್ಥೂಲ ಅರುಂಧತಿ ನ್ಯಾಯ ಎಲ್ಲಿದೆ? ಪಂಚಕೋಶ ಪ್ರಕ್ರಿಯೆ, ತೈತ್ತರೀಯದಲ್ಲಿ ಪಂಚಕೋಶ ಪ್ರಕ್ರಿಯೆಯಲ್ಲಿ ಸ್ಪಷ್ಟವಾಗಿ ಸ್ಥೂಲ ಅರುಂಧತಿ ನ್ಯಾಯನೇ ಇದೆ. 5 ಸಲ ಆತ್ಮ ಅಲ್ಲದ್ದನ್ನು ಆತ್ಮ ಎಂದು ಹೇಳಿ, ಮೊದಲು ಅನ್ನಮಯ ಆತ್ಮ, ಮೊದಲು ಅಯಮ ಆತ್ಮ ಎಂದು ಹೇಳ್ತಾರೆ, ಅನ್ನಮಯ ಆತ್ಮನ ಹೇಳ್ತಾರೆ. ಹೇಳಿ ನಂತರ ಹೇಳ್ತಾರೆ ಇದಕ್ಕಿಂತ ಬೇರೆ ಇದೆ, ಅನ್ಯೋಂತರ ಆತ್ಮ ಪ್ರಾಣಮಯ. ಇದಲ್ಲಪ್ಪ, ಇದಕ್ಕಿಂತ ಒಳಗೆ ಇನ್ನೊಂದು ಆತ್ಮ ಇದೆ, ಅದೇ ನೀನು. ಅನ್ಯೋಂತರ ಆತ್ಮ ಪ್ರಾಣಮಯ. ಆತ್ಮ ಅಂದರೆ ಆತ್ಮನೇ ಹೇಳ್ತಾನೆ, ಅದಕ್ಕೆ ಹೆಸರೇ ಆತ್ಮ ಹೇಳ್ತಾನೆ. ಇನ್ನೊಂದು ಆತ್ಮ ಇದೆ, ಇನ್ನೊಂದು ಆತ್ಮ ಇದೆ, ನೀನು ಪ್ರಾಣ ಎಂದು ಹೇಳಿದ್ದಾಗ ಅನ್ನಮಯವನ್ನು ನಿಷೇಧ ಮಾಡಿಬಿಡ್ತಾನೆ. ಅಪವಾದ ಆಗೇ ಬಿಟ್ಟಿತು. ಪ್ರಾಣಮಯ ನೆನೆ ಇನ್ನೊಂದು ಒಳಗಿಂದಿದೆ, ಪ್ರಾಣಮಯ ಆತ್ಮ ನೀನು ಎಂದು ಹೇಳಿದಾಗ ನೀನು ಅನ್ನಮಯವಲ್ಲ ಎಂದು ಹೇಳುತ್ತಾ ಇಲ್ಲ, ಆ ಮಾತಿನಿಂದ ಅದೇ ಸಿದ್ಧವಾಯಿತು. ನಿಮಗೆ ಇನ್ನೊಂದಿದೆ ಪ್ರಾಣಮಯ ಎಂದು ಹೇಳಿದಾಗ ಅನ್ನಮಯ ಅಲ್ಲ ಎಂದು ಅಲ್ಲೇ ಸಿದ್ಧವಾಯಿತು, ಹೇಳಬೇಕಾಗಿಲ್ಲ. ಮತ್ತೆ ಇನ್ನೊಂದು ಹೆಜ್ಜೆ, ಈಗ ಪ್ರಾಣವೆಲ್ಲ ಅರ್ಥವಾದ ನಂತರ ಹೌದೌದು ಹೀಗೆ ಅರ್ಥವಾಯಿತು, ಇದು ಪ್ರಾಣ ಅರ್ಥವಾಯಿತು ಅಂದರೆ ಇನ್ನೊಂದು ಒಳಗೆ ಇದೆ, ಅನ್ಯೋಂತರ ಆತ್ಮ ಮನೋಮಯ ಎಂದು ಹೇಳಿಬಿಟ್ಟರೆ ಪ್ರಾಣ ತೆಗೆದುಬಿಟ್ಟು, ಮತ್ತು ಇನ್ನೊಂದು ಹೇಳಿಬಿಟ್ಟು ಅನ್ಯೋಂತರ ಆತ್ಮ ವಿಜ್ಞಾನಮಯ ಎಂದು ಮತ್ತೆ ಅನ್ನಮಯ. ಹೀಗೆ ಒಂದೊಂದು ಸಲ ಇನ್ನೊಂದು ಆತ್ಮನನ್ನು ತೋರಿಸಿ, ಆ ತೋರಿಸಿದಾಗ ಹಿಂದಿನ ಆತ್ಮ ಬಿಡಿಸಿಬಿಡ್ತಾರೆ. ಈಗ ಯಾವಾಗ ಪ್ರಾಣಮಯ ಆತ್ಮನನ್ನು ಆತ್ಮ ಎಂದು ಹೇಳಿದಾಗ ಪ್ರಾಣಮಯ ಆತ್ಮ ಮೇಲೆ ಅಧ್ಯಾರೋಪ ಮಾಡಿದ್ದಾರೆ. ಇದೇ ನಿನ್ನ ಆತ್ಮ, ಅನ್ಯೋಂತರ ಆತ್ಮ ಪ್ರಾಣಮಯ, ಇದಕ್ಕಿಂತ ಒಳಗೆ ಇದೆ ನೋಡಿ, ಅದೇ ನೀನು. ಆತ್ಮ ಅಂದರೆ ನೀನು ಎಂದರ್ಥ, ತಾನು. ಇದಕ್ಕಿಂತ ಒಳಗೆ ಇದೆ ನೋಡಿ, ಅದೇ ನೀನು ಅಂದರೆ ಗೊತ್ತಾಯಿತು ಅಂದರೆ ಈಗ ದೇಹವು ನೀನಲ್ಲ ಎಂದಾಗಿಬಿಟ್ಟಿತು.
ಇಷ್ಟು ಅರ್ಥವಾದ ನಂತರ ಅದಲ್ಲ ಇನ್ನೊಂದಿದೆ ಮನೋಮಯ ಆತ್ಮ, ಅನ್ಯೋಂತರ ಆತ್ಮ ಮನೋಮಯ. ಹೀಗೆ ಹೆಜ್ಜೆ ಹೆಜ್ಜೆದಲ್ಲಿ ಇನ್ನೊಂದು ಆತ್ಮವನ್ನು ಅಧ್ಯಾರೋಪ ಮಾಡುವುದು, ಆ ಅಧ್ಯಾರೋಪದಿಂದ ಬೇರೆ ಆತ್ಮನನ್ನು ತೆಗೆದುಬಿಡುವುದು. ಇದರಲ್ಲಿ ಎರಡು ಅಂಶ ಇದೆ. ಇದು ಆತ್ಮ ಎಂದು ಹೇಳಿದಾಗ, ಅನ್ಯೋಂತರ ಆತ್ಮ ಪ್ರಾಣಮಯ ಎಂದು ಹೇಳಿದಾಗ, ನೀನು ಪ್ರಾಣಮಯ ಎಂದು ಹೇಳಿದ್ದರೆ ಪ್ರಾಣಮಯವೇ ಆತ್ಮ ಎಂದು ಹೇಳುವುದಾ ತಾತ್ಪರ್ಯ? ಪ್ರಾಣಮಯನು ಆತ್ಮ ಎಂದು ಹೇಳಿದ್ದಾಗ ಪ್ರಾಣಮಯವೇ ನಿಜವಾಗಿ ಆತ್ಮ ಎಂದು ಹೇಳುವುದಾ? ಅಲ್ಲ, ಅದು ತಾತ್ಕಾಲಿಕ ಆತ್ಮವೇ. ಪ್ರಾಣಮಯ ಆತ್ಮನು ಹೇಳಿದಾಗ ಅದು ತಾತ್ಕಾಲಿಕ ಆತ್ಮವನ್ನೇ ಹೇಳಿ, ಅಲ್ಲಿ ಪ್ರಾಣಮಯವೇ ನಿಜವಾಗಿ ಆತ್ಮ ಎಂದು ಹೇಳುವುದಕ್ಕೆ ಹೇಳ್ತಾ ಇಲ್ಲ. ನೀನು ಅನ್ನಮಯವನ್ನು ಬಿಡಿಸುವುದಕ್ಕೆ ಪ್ರಾಣಮಯ ಹೇಳಿದ್ದರೆ ಹೊರತು ನಿಜವಾಗಿ ಪ್ರಾಣಮಯವೇ ಎಂದು ಹೇಳುವುದಕ್ಕಲ್ಲ, ಅಲ್ಲವೇ? ನಿಜವಾಗಿ ಪ್ರಾಣಮಯವೇ ಎಂದು ಹೇಳುವುದಕ್ಕಲ್ಲ, ಅನ್ನಮಯವನ್ನು ಬಿಡಿಸುವುದಕ್ಕೆ ಪ್ರಾಣಮಯ ಎಂದು ಹೇಳಿದ್ದಾರೆ. ಮತ್ತು ಮನೋಮಯ ಆತ್ಮ ಎಂದು ಹೇಳಿದ್ದಾಗ ಮನೋಮಯವೇ ಆತ್ಮ ಎಂದು ಹೇಳುವುದಕ್ಕಲ್ಲ, ನಿಮ್ಮಿಂದ ಪ್ರಾಣಮಯ ಬಿಡಿಸಬೇಕು ಎಂದು ಮನೋಮಯ ಹೇಳಿ. ಹೀಗೆ ಅಧ್ಯಾರೋಪವಾದ ಪ್ರಕ್ರಿಯೆಯಲ್ಲಿ ಯಾವುದನ್ನು ಅಧ್ಯಾರೋಪ ಮಾಡ್ತೀವೋ ಅಧ್ಯಾರೋಪ ಮಾಡಿದ್ದು ಅದೇ ನಿಜವಾದ ಆತ್ಮ ಎಂದು ಹೇಳುವುದಕ್ಕಲ್ಲ, ಅದು ತಾತ್ಪರ್ಯ ಅಲ್ಲ. ಆ ಅಧ್ಯಾರೋಪದಿಂದ ಇನ್ನೊಂದು ಬಿಡಿಸುವುದಕ್ಕೆ ಎಂದು ಸ್ವಾಮೀಜಿ ಹೇಳಿದ್ದಾರೆ. ಅದು ಎಲ್ಲಿದೆ? ಇಲ್ಲ, ಭಾಷಾಕಾರರು ಹಾಗೆ ಹೇಳಲಿಲ್ಲ. ನಮ್ಮ ಜನರು ಹೀಗೆ ಅವರು ಆಗ್ರಹದಿಂದ ಹೇಳಿದಾಗ ಅವರೇ ಹೇಳ್ತಾರೆ, ಯಾವ ಹೆಜ್ಜೆಯಲ್ಲಿ ಇದು ಆತ್ಮ ಎಂದು ಹೇಳಿದ್ದಾಗ ತಾತ್ಪರ್ಯ ಏನು? ನಮ್ಮ ಜನರು ಹೇಳಿದ್ದು ಇದು ಆತ್ಮ ಎಂದು ಹೇಳಿದ್ದಾಗ ಅದೇ ಆತ್ಮ ಎಂದು ಹೇಳುವುದಕ್ಕಲ್ಲ, ಅಂದರೆ ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ, ಇನ್ನೊಂದನ್ನು ಬಿಡಿಸುವುದಕ್ಕೆ ಇದು ಹೇಳಿದ್ದಾರೆ. ಇದು ನಿಜವಾಗಿ ಆತ್ಮ ಅಲ್ಲ, ಇನ್ನೊಂದು ಹೆಜ್ಜೆದಲ್ಲಿ ಅದು ಅಲ್ಲ ಎಂದು ತೆಗೆದು ಬಿಡ್ತಾರೆ. ಇದು ಪದ್ಧತಿ, ಅಧ್ಯಾರೋಪವಾದ ಪದ್ಧತಿ ಇದು. ಅಂದರೆ ಅದಲ್ಲ ಎಂದು ಅವಳು ಹೇಳಿಬಿಟ್ರು. ಅದಲ್ಲ ಎಂದು ಹೇಳಿಬಿಟ್ರೆ ನಮ್ಮ ಜನರು ಏನು ಉತ್ತರ ಹೇಳಲಿಲ್ಲ, ಸುಮ್ಮನೆ ಕೂತಿದ್ದಾರೆ. ಅವರೇ ಹೇಳಿದ್ದು ಕರೆಕ್ಟ್ ಅಂತ. ನನಗೂ ಆಶ್ಚರ್ಯವಾಯಿತು, ನಮ್ಮ ಜನರು ಏಕೆ ಹೇಳ್ತಾ ಇಲ್ಲ? ಇದು ಪ್ರಕ್ರಿಯೆ ಎಂದು ಹೇಳಿದಾಗ ಅವರು ಆಕ್ಷೇಪ ಮಾಡಿದ್ದಾರೆ. ಇದಿಗೋ ಇಲ್ಲಿದೆ, ಭಾಷ್ಯಕಾರರೇ ಹೇಳಿದ್ದಾರೆ, ತೈತ್ತರೀಯದಲ್ಲಿ ಈ ಅರುಂಧತಿ ನ್ಯಾಯ ಎಂದು ತೋರಿಸಬಹುದೇ? ಅವರೇನು ಹೇಳಲೇ ಇಲ್ಲ. ಈಗ ಕೇಳಿದವ್ರಿಗೆ ಏನನ್ನಿಸುತ್ತದೆ? ಏನೋ ಒಂದು ವಿಷಯ ನಮ್ಮ ಜನರು ಹೇಳ್ತಾರೆ, ಅದು ಅಲ್ಲ, ಅದು ತಪ್ಪು ಎಂದು ಅವರು ಆಕ್ಷೇಪ ಮಾಡಿದ್ದರೆ ಇವರು ಏನು ಹೇಳದೆ ಸುಮ್ಮನೆ ಕೂತಿರ್ತಾರೆ. ಒಬ್ಬರಲ್ಲ, 4 ಜನರಿದ್ದಾರೆ ನಮ್ಮ ಕಡೆಯವರು. ನಮ್ಮ ಪ್ರಕ್ರಿಯೆ, ನಮ್ಮ ಸ್ವಾಮೀಜಿ ಅನುಯಾಯಿಗಳು ಒಬ್ಬರು, ಇಬ್ಬರು, 3, 4, 5 ಇದ್ದಾರೆ. 5 ಏಕೆ 6, 5, 6 ಇನ್ನು ಯಾರಿದ್ದಾರೆ? 1, 2, 3, 4, 5 ಜನರು ಅನಿಸುತ್ತೆ. 5, 6 ಜನರಿದ್ದಾರೆ ನಮ್ಮ ಪ್ರಕ್ರಿಯೆ ಕಡೆ. ಇನ್ನು ಜನ ಯಾರೂ ಏನು ಹೇಳಲಿ. ಏಕೋ ನನಗೂ ಅರ್ಥವಾಗಲಿ. ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ಅವರದು ಅಲ್ಲ ಎಂದು ಹೇಳಿದ್ದರೆ ಇದಿಗೋ ಭಾಷಾಕಾರರೇ ಹೇಳುತ್ತಾ ಇದ್ದಾರೆ ಎಂದು ಎತ್ತಿ ತೋರಿಸಬಹುದಿತ್ತೆ. ಇವರೇನು ತೋರಿಸಲಿಲ್ಲ. ಅವರು ಖಂಡಿಸಿಬಿಟ್ಟರೆ ಸುಮ್ಮನೆ ಇದ್ದರು. ಕೇಳುವವ್ರಿಗೆ ಅನಿಸುತ್ತದೇನು, ಇವರು ಹೇಳಿದ್ದೆಲ್ಲ ತಪ್ಪಾಗ್ತಾ ಇದೆ, ಮಣಿದಾವಡಿ ಶಾಸ್ತ್ರಿ ಎಲ್ಲವೂ ತಪ್ಪಂದೇ ಹೇಳ್ತಾ ಇದ್ದಾರೆ. ಮಣಿದಾವಡಿ ಶಾಸ್ತ್ರಿ ಇದಲ್ಲ ಎಂದು ಇದೇನು ಏನು ಮಾಡ್ತಾರೆ? ಇದಕ್ಕೆ ಕಾಟ್ ಹೊಡೆದರು. ಕಾಟ್ ಹೊಡೆಯೋದು ಹೇಳ್ತಾರೆ, ಇದಲ್ಲ ಅಲ್ಲ ಎಂದು ಡಿಸ್ಮಿಸ್ ಮಾಡಿದ್ದಾರೆ, ನಿರಾಕರಿಸಿಬಿಟ್ಟರು. ಇವರು ಏನು ಹೇಳದೆ ಸುಮ್ಮನೆ ಕೂತಿದ್ದಾರೆ. ಯಾರು ಹೇಳಿದ್ದಾರೋ ಯಾವ ಪಂಡಿತನು ಅವನೊಬ್ಬನೇ ಅಲ್ಲ, ಮಿಕ್ಕ 4 ಜನರು ನಮ್ಮ ಅನುಯಾಯಿಗಳಿದ್ದಾರೆ ಸ್ವಾಮೀಜಿ ಕಡೆಯಿಂದ. ಏಕೆಂದರೆ ಪಂಡಿತ ಸಭಾ ಮಾಡಿದ್ದು ನಾವೇ, ಖರ್ಚು ಮಾಡಿ ಅವರೆಲ್ಲರನ್ನು ಕರೆದು ಎಲ್ಲ ಮಾಡಿದ್ದು ನಮ್ಮ ಜನರೇ. ಆದರೆ ನಮ್ಮ ಜನರು ಏನೂ ಹೇಳಲಿಲ್ಲ. ಏನು ಹೇಳಬೇಕು? ಇದು ಆಶ್ಚರ್ಯ ಅಲ್ಲವೇ? ಭಾಷ್ಯವನ್ನೇ ನೋಡಿದ್ದರೆ ಪಂಚಕೋಶ ಪ್ರಕ್ರಿಯೆನೇ ಇದಕ್ಕೆ ಉದಾಹರಣೆ ಅಲ್ಲವಾ? ಇಷ್ಟೊತ್ತು ಹೇಳಿದ್ದೀವಲ್ಲ, ಪಂಚಕೋಶನೇ ಇದಕ್ಕೆ ಉದಾಹರಣೆ.
ದಿಸ್ ಎಕ್ಸ್ಟ್ರಾಕ್ಟ್ ರೆಫರ್ಸ್ ಟು, ಈ ವಾಕ್ಯವನ್ನು ಸ್ವಾಮೀಜಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ದಿಸ್ ಎಕ್ಸ್ಟ್ರಾಕ್ಟ್ ಅಂದರೆ ಈ ವಾಕ್ಯದ ಉದಾಹರಣೆ, ಈ ಭಾಷ್ಯವಾಕ್ಯ, ಇದು ಸೂತ್ರ ಭಾಷ್ಯ ವಾಕ್ಯ, ಸೂತ್ರ ಭಾಷ್ಯ ವಾಕ್ಯದ ಉದಾಹರಣೆ ರೆಫರ್ಸ್ ಟು ದ ಕಸ್ಟಮರಿ ಪ್ರಾಕ್ಟೀಸ್ ರಿಸಾರ್ಟೆಡ್ ಟು ಪುರೋಹಿತ್ಸ್. ಇದೆಲ್ಲರಿಗೂ ಗೊತ್ತಿದ್ದೆ, ನಾವು ಹೇಳಬೇಕಾ? ನಮ್ಮ ಪುರೋಹಿತರು ಏನು ಮದುವೆ ಆದಾಗ ಹೊಸ ದಂಪತಿಗಳಿಗೆ ಅದೇ ಏನು ಅರುಂಧತಿ ನಕ್ಷತ್ರವನ್ನು ತೋರಿಸುವಾಗ, ವೆನ್ ದೇ ಹ್ಯಾವ್ ಟು ಡೈರೆಕ್ಟ್ ನ್ಯೂಲಿ ಮ್ಯಾರಿಡ್ ಕಪಲ್ ಟು ಲುಕ್ ಎಟ್ ದ ಟೈನಿ ಸ್ಟಾರ್ ಅರುಂಧತಿ, ಅರುಂಧತಿ ಎಂಬ ಸಣ್ಣ ನಕ್ಷತ್ರವನ್ನು ತೋರಿಸುವಾಗ ಹೀಗೆ ಮಾಡ್ತಾರಂತೆ, ಅವ್ರಿಗೆ ತೋರಿಸ್ತಾರಾ? ಈಗಲೂ ಇದೆಯಾ? ಇದು ಆಯಿತು. ಸೊ ದ ಮೆಥಡ್ ಫಾಲೋಡ್ ಯೂಸುವಲ್ಲಿ ಈಸ್ ಟು ಶೋ ಸಮ್ ಸ್ಟಾರ್, ಬೇರೆ ನಕ್ಷತ್ರವನ್ನು ತೋರಿಸಿ, ದ ವೆರಿ ನಿಯರ್ ಆ್ಯಕ್ಚುವಲ್ ಸ್ಟಾರ್ ಫಿಕ್ಸ್ ದೇರ್, ಸಮ್ ಸ್ಟಾರ್ಸ್ ವೆರಿ ನಿಯರ್ ದ ಆ್ಯಕ್ಚುವಲ್ ಸ್ಟಾರ್ಸ್ ಫಿಕ್ಸ್ ದೇರ್ ಅಟೆನ್ಷನ್ ಅಪ್. ಏಕೆಂದರೆ ಅದು ಎಷ್ಟು ಸಣ್ಣದಿರುತ್ತದಂದರೆ ಅದು ತುಂಬ ಹೊತ್ತು ಏಕಾಗ್ರತದಿಂದ ಮತ್ತೆ 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 ನೋಡುವವರೆಗೆ ಅದು ಕಂಡೇ ಬರಲ್ಲ. ಸುಮ್ಮನೆ ಹೀಗೆ ನೋಡಿದರೆ ಎಲ್ಲಿ ಅಂದರೆ ಇಷ್ಟರಲ್ಲಿ ಯಾವುದೋ ಗೊತ್ತೇ ಆಗಲ್ಲ. ಅದರಿಂದ ಯಾವುದೇ ಒಂದು ದಪ್ಪದು ತೋರಿಸಬೇಕು ಮೊದಲು. ಇದು ಕಂಡು ಬಂತು, ಅಲ್ಲೇ ನೋಡು, ಏಕಾಗ್ರತದಿಂದ ನೋಡ್ತಾ ಇರುವಾಗ ಅದು ಕಂಡು ಬಂತು ಅಂದಾಗ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾರೆ, ಮತ್ತೆ ಅದು ಕಂಡು ಬಂದು ಅಂದಾಗ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾರೆ. ಹಾಗೆ ಇದು ಶಂಕರಾಚಾರ್ಯರ ಕಾಲದಲ್ಲಿ ಇದ್ದು ಎನಿಸುತ್ತದೆ. ಶಂಕರಾಚಾರ್ಯರು ನೋಡಿದ್ದರ, ಅವರು 5 ವರ್ಷಕ್ಕೆ ಸನ್ಯಾಸಿ ಆಗಿಬಿಟ್ರು. ಯಾವ ಮದುವೆ ನೋಡಿದ? ಅಲ್ಲವೇ? ನನಗೆ ನೋಡಿರುವ ಮದುವೆಗಳೇ ನಾನು ಸಣ್ಣದಾಗಿರುವಾಗ ನೆನಪೇ ಇಲ್ಲ. ಅವರು ಏನೇನು ಮಾಡಿದ್ರು ನಮಗೆ ಸಣ್ಣ ಮಗು. ನಂತರ ಏನು ನಾವು ಯಾವ ಮದುವೆ ನೋಡಬಾರ್ದು ನಮ್ಗೆ ಗೊತ್ತೇ ಇಲ್ಲ. ನಂತರ ಗೊತ್ತಿಲ್ಲ, ಆವಾಗೇನು ಅರ್ಥವಾಗಲ್ಲ. ಹಾಗೆ ಅವರು 8 ವರ್ಷಕ್ಕೆ ಸನ್ಯಾಸಿ ಆಗಿಬಿಟ್ಟರು. ಅವರಿಗಿಂತ ನನಗಿಂತ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೇನು ಗೊತ್ತಿರುತ್ತದೆ? ಇದು ಗೊತ್ತೇ ಇಲ್ಲವಲ್ಲ. ಆದರೂ ಶಂಕರರು ಹೇಳ್ತಾರೆ ನೋಡಿ, ನಮ್ಮ ಜನರು ಹೀಗೆ ತೋರಿಸ್ತಾರೆ ಎಂದು ಉದಾಹರಣೆ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ. ಯಾರೋ ಅವರಿವರು ಪಂಡಿತರು ಹೇಳಿರಬಹುದು, ಅವರು ಹೇಳಿದ್ದನ್ನು ಇವರು ಹೇಳ್ತಾ ಇದ್ದಾರೆ. ದ ಮೆಥಡ್ ಫಾಲೋಡ್ ಯೂಸುವಲ್ಲಿ ಈಸ್ ಟು ಶೋ ಸಮ್ ಸ್ಟಾರ್ಸ್ ವೆರಿ ನಿಯರ್ ದ ಆ್ಯಕ್ಚುವಲ್ ಸ್ಟಾರ್ ಆ್ಯಂಡ್ ಫಿಕ್ಸ್ ದೇರ್ ಅಟೆನ್ಷನ್ ಅಪಾನ್ ದೆಮ್ ಸಕ್ಸಸ್ಫುಲಿ, ಈಚ್ ಆಫ್ ದಿ ಸ್ಟಾರ್ಸ್ ಬೀಯಿಂಗ್ ಕಾಲ್ಡ್ ಅರುಂಧತಿ ಫಾರ್ ದ ಟೈಮ್ ಬೀಯಿಂಗ್. ತಾತ್ಕಾಲಿಕವಾಗಿ ಪ್ರತಿಯೊಂದು ನಕ್ಷತ್ರವನ್ನು ಅರುಂಧತಿ ಎಂದೇ ತಿಳ್ಕೊಳ್ತಾನೆ. ಇನ್ನೊಂದು ಹೇಳಿದಾಗ ಅದು ಹೋಗಿಬಿಡ್ತದೆ, ಅದು ಅಲ್ಲ ಎಂದು ಗೊತ್ತಾಗಿಬಿಡ್ತದೆ. ಇನ್ನೊಂದು ಹೇಳಿದಾಗ ಅದೂ ಅಲ್ಲ ಎಂದು ಗೊತ್ತಾಗಿದೆ. ಇನ್ನೊಂದು ಹೇಳಿದಾಗ ಅಯ್ಯೋ ಇಷ್ಟೊತ್ತು ಅಂದ್ಕೊಂಡೆ, ಅದೂ ಅಲ್ಲವಾ? ಹೌದು, ಅದೂ ಅಲ್ಲ. ಈಗ ತೆಗೆದುಬಿಟ್ಟು ಲಾಸ್ಟ್ಗೆ ಫೈನಲ್ಲಿ ದ ಟೈನಿ ಸ್ಟಾರ್ ಇಟ್ ಸೆಲ್ಫ್ ಇಸ್ ಪಾಯಿಂಟೆಡ್ ಔಟ್. ಕೊನೆಗೆ ಇನ್ನೂ ಸಣ್ಣದಿರುತ್ತದೆ, ಇನ್ನೂ ಸಣ್ಣದು ಅಂದರೆ ಹೀಗೆ ಅದೇನು ಹೇಳ್ತಾರೆ, ಮಿಣ್ಕು ಮಾಡ್ತದೆ. ಅದೇನು ಟ್ವಿಂಕ್ಲಿಂಗ್ ಹಾಗೆ, ಅದು ಇನ್ನೂ ಸಣ್ಣದಿರುತ್ತದೆ. ಒಂಚೂರು ಕಂಡು ಬರ್ತದೆ, ಒಂಚೂರು ನಿಂತು ಹೋಗ್ತದೆ. ಅಂಥದ್ದು ಫೈನಲ್ಲಿ ಪಾಯಿಂಟೆಡ್ ಆ್ಯಂಡ್ ದ ಪ್ರೀಸ್ಟ್ ಸೇಸ್ ದಿಸ್ ಈಸ್ ದ ರಿಯಲ್ ಅರುಂಧತಿ ಎಂದು ಹೇಳ್ತಾರೆ. ಇದು ನಿಜವಾದ ಅರುಂಧತಿ. మరి ಮಿಕ್ಕದೇನು ಅಂದರೆ ನಿಮ್ಮ ದೃಷ್ಟಿಯನ್ನು ಈ ಕಡೆಗೆ ತಿರುಗಿಸುವುದಕ್ಕೆ ಬೇರೆದು ಹೇಳಿದ್ದೇನೆ, ಮಿಕ್ಕವು ಅಲ್ಲ ಎಂದು ನಿಷೇಧ ಮಾಡ್ತಾನೆ. ಐ ಕಾಲ್ಡ್ ದ ಅದರ್ ಸ್ಟಾರ್ಸ್ ಬೈ ದ ಸೇಮ್ ನೇಮ್. ಇದು ಅರುಂಧತಿ ಎಂದು ಹೇಳುತ್ತಾ ಬಂದೆ, ಆದರೆ ಅವುಗಳಲ್ಲ. ಈ ಅರುಂಧತಿ ಕಡೆಗೂ ನಿನ್ನನ್ನು ಕರೆತರುವುದಕ್ಕೆ ಬೇರೆದನ್ನು ತೋರಿಸಿದ್ದೆ, ಅದೇ ಅರುಂಧತಿ ಎಂದು ಹೇಳುವುದಕ್ಕಲ್ಲ. ಅರುಂಧತಿ ಎಂದು ಹೇಳಿದ್ದರೂ ಅದು ಅರುಂಧತಿ ಅಲ್ಲ, ಈ ಅರುಂಧತಿಗೆ ಕರೆತರುವುದಕ್ಕೆ ಅದನ್ನು ಹೇಳಿದೆ. ಈಗ ಹೇಳ್ತಾ ಇದ್ದೀನಿ ಅದಲ್ಲ. ಸೊ ಟು ಯುವರ್ ಐಸ್ ಟುವರ್ಡ್ಸ್ ದ ಆ್ಯಕ್ಚುವಲ್ ಅರುಂಧತಿ, ನಿಜವಾದ ಅರುಂಧತಿ ಕರೆತರುವುದಕ್ಕೆ ಅದನ್ನು ಅರುಂಧತಿ ಎಂದು ತಾತ್ಕಾಲಿಕವಾಗಿ ಹೇಳಿಬಿಟ್ಟೆ. ಇದರ ಮೇಲೆ ಇದು ಸೂತ್ರ ಭಾಷ್ಯದಲ್ಲಿ ಉದಾಹರಿಸ್ತಾರೆ ಸ್ವಾಮೀಜಿ. ಅಲ್ಲಿ ಈ ಅಂಶ ಹೇಳ್ತಾರೆ, ದಿಸ್ ಅನಾಲಜಿ ಹ್ಯಾಸ್ ಬೀನ್ ಅಗೇನ್ ಅಪ್ಲೈಡ್ ಬೈ ದ ಕಾಮೆಂಟೇಟರ್ ವೆನ್ ಹಿ ಹ್ಯಾಸ್ ಟು ಎಕ್ಸ್ಪ್ಲೇನ್ ವೈ ದ ಆತ್ಮ ಅನ್ನಮಯ ಕೋಶ. ಇದನ್ನು ಅನುಭವಕ್ಕೆ ಹೊಂದಿಸಬೇಕಾದರೆ ಇದು ದೃಷ್ಟಾಂತದಲ್ಲಿ ಒಂದು ಪ್ರಕ್ರಿಯೆ ಇದೆ. ಪ್ರಕ್ರಿಯೆ ಅಂದರೆ ಒಂದು ತೋರಿಸುವ ಕ್ರಮ ಇದೆ. ಆ ತೋರಿಸುವ ಕ್ರಮವನ್ನು ಆತ್ಮಕ್ಕೆ ಅನ್ವಯಿಸಿ, ಆತ್ಮ ಅಂದರೆ ಪಂಚಕೋಶಗಳು ಅನ್ವಯಿಸಿ, ದ ಶೀತ್ ಆಫ್ ಫುಡ್ ಆರ್ ದ ಬಾಡಿ ಆಫ್ ದ ವೆಹಿಕಲ್ಸ್ ಹ್ಯಾವ್ ಬಿನ್ ಟೆಂಟೇಟಿವ್ಲಿ ಕಾಲ್ಡ್ ಬೈ ದ ನೇಮ್ ಆಫ್ ಆತ್ಮ. ಅನ್ನಮಯ ಕೋಶ, ಪ್ರಾಣಮಯ ಕೋಶ ತಾತ್ಕಾಲಿಕವಾಗಿ ಆತ್ಮ ಎಂದು ಹೇಳ್ತಾರೆ. ಮೊದಲು ಅನ್ನಮಯ ನೋಡೋಣ. ಇವತ್ತು ನಾನು ಬರುವುದೇ ಲೇಟ್ ಆಯಿತು. 2 ಕೆಲಸ. ಇವತ್ತು ಶನಿವಾರ ಎಂದು ನಾನು ಇದರಲ್ಲಿದ್ದೆ. ಇನ್ನೊಂದೇನೋ ನನಗೆ ಔಷಧಿ ಇವತ್ತು ಹಾಕ್ಕೊಂಡು ಔಷಧಿ ಇವತ್ತು ನಿದ್ದೆ ಹೆಚ್ಚು ಬಂದುಬಿಟ್ಟಿದೆ.
ಈಗ ನಾಳಿನಿಂದ ಔಷಧಿ ಕಮ್ಮಿ ಮಾಡಬೇಕು. ಕೆಲವು ದಿವಸ ಔಷಧಿ ಮೊನ್ನೆ ಡಾಕ್ಟ್ರು ಬಂದು ಹೇಳಿದ್ದಾರೆ, ಅದು ಸ್ವಲ್ಪ ಔಷಧಿ ಕಮ್ಮಿ ಮಾಡಬೇಕು, ಇಲ್ಲದಿದ್ದರೆ ನಾನು ನಿದ್ದೆ ಹೆಚ್ಚು ಬಂದು ಗೊತ್ತೇ ಆಗಲಿಲ್ಲ. ಸೊ ಇದರಲ್ಲಿ ಏನು ಹೇಳ್ತಾರೆ ನೋಡಿ, ಅನ್ನಮಯ ಕೋಶ ಹೇಗೆ ಹೇಳ್ತಾರೆ ನೋಡಿ, ಇಲ್ಲಿ ಹೇಳಿದ್ದಾರ, ಅಯ್ಯೋ ರಾಮ ಗೊತ್ತೇ ಆಗಲ್ಲ. ಇಲ್ಲಿ ಯೂನಿವರ್ಸಲ್ ಬರೀ ಈಶ್ವರ ಕಾಸ್ ಆ್ಯಂಡ್ ಎಫೆಕ್ಟ್ ಬೀಯಿಂಗ್ ವಿದ್ಯಾ ಆಗಮ ಪಂಚಕೋಶ 94. ಇಲ್ಲಿ ನೋಡಿ, ತಸ್ಮಾದ್ವಾ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಸವಾ ಏಷ ಪುರುಷೋನ್ನ ರಸಮಯಃ. ಈ ದೇಹವೇ ನಾನು ಎಂದು ತಿಳಿಸಿಬಿಡ್ತಾನೆ. ದೇಹವು ತಾನು ಅಂದರೆ ತಾನು ಹೇಗಾಗುತ್ತಾನೆ ನೋಡು, ನಿಮಗೆ ತಲೆ ಇದೆಯಾ? ಇದೇ ನಿನ್ನು. ಕಾಲುಗಳು, ಕೈಗಳು ಒಂದು ಪಕ್ಷಿ ಆಕಾರದಲ್ಲಿ ಹೇಳಿಬಿಡಿ. ಪಕ್ಷಿ ಬಿಡು, ಪಕ್ಷಿ ಸುಮ್ಮನೆ ಉದಾಹರಣೆ, ಪಕ್ಷಿಯನ್ನು ಬೇಕಾಗಿಲ್ಲ. ಇಲ್ಲಿ ಪಕ್ಷಿಯ ಅವಯವಗಳನ್ನು ಹೇಳ್ತಾರೆ, ನಾವು ಅದು ಉಪೇಕ್ಷೆ ಮಾಡಬಹುದು. ಈಗ ಇದೇ ನೀನು, 2 ಕೈಗಳಿವೆ, 2 ಕಾಲುಗಳಿವೆ, ಇದೇ ನೀನು ಎಂದು ಹೇಳ್ತದೆ. ಇದಂ ಪುಚ್ಛಂ ಪ್ರತಿಷ್ಠಾ, ಇದು ಹೇಳಿದಾಗ ಏನು ಮಾಡ್ತದೆ? ಅಧ್ಯಾರೋಪಿಸಿದೆ. ಏಕೆ? ದೇಹವೇ ನಾನು ಎಂದು ಹೇಳಿದಾಗ, ದೇಹವು ನಾನು ಅಂದರೆ ಗೊತ್ತಾಯಿತು, ಎಲ್ಲರಿಗೂ ಗೊತ್ತಾಗ್ತದೆ, ಬೇಗ ಗೊತ್ತಾಗ್ತದೆ. ಇದು ಗೊತ್ತಾದಾಗ, ದೇಹವು ನಾನೆಂದು ಹೇಳಿದಾಗ ಅಪವಾದ ಏನು ಮಾಡಿತು? ದೇಹಕ್ಕಿಂತ ಹೊರಗೆ ಮನೆ ಇತ್ತು, ಇದು ನನ್ನ ಮನೆ, ಈ ನನ್ನ ಮಗ, ಇದೆಲ್ಲ ನನ್ನದು, ನನ್ನ ಊರು, ನನ್ನ ಭಾಷೆ. ದೇಹಕ್ಕಿಂತ ಹೊರಗಿನ ಪದಾರ್ಥಗಳು ನಾನು ಎಂದು, ನಾನು ಅಂದರೆ ನನ್ನದು ಅಂದ್ಕೊಳ್ತಾರೆ, ನಾನೆಂದು ಮುಖ್ಯಾರ್ಥದಲ್ಲಿ ಹೇಳಲ್ಲ. ಆದರೆ ಅದು ಒಂದು ಅಭಿಮಾನದಿಂದ ಅದು ನಾನಂದೇ ಒಂದು ಬಗೆಯಾಗಿ ಹೇಳ್ತಾನೆ. ಮಮಕಾರವನ್ನೇ ಒಂದು ಬಗೆಯಾದ ನಾನು ಎಂದಂತೆ. ಅದನ್ನು ಬಿಡಿಸುವುದಕ್ಕೆ ದೇಹವೇ ನೀನು, ಮಿಕ್ಕದು ನೀನಲ್ಲ. ಹೊರಗಿನ ಪ್ರಪಂಚದಲ್ಲಿರುವಂಥ ಬಂಧುಗಳು, ಆಸ್ತಿ, ಮನೆ ಯಾವುದು ನೀನಲ್ಲ, ಹೋಗಲಿ, ಈ ದೇಹ ಒಂದೇ ನೀನು. ಏಕೆ? ದೇಹವಿದ್ದರೆ ನೀನಿರ್ತೀವಿ, ದೇಹವಿಲ್ಲದಿದ್ದರೆ ನೀನಿಲ್ಲ. ಏಕೆ? ಈ ದೇಹವು ಅನ್ನಮಯ, ಅನ್ನದಿಂದಲೇ ನೀವು ಬದುಕುವುದು. ಅನ್ನ ಇಲ್ಲದಿದ್ದರೆ ನೀವು ಬದುಕಲ್ಲ. ಮಿಕ್ಕ ಹೊರಗಿನದು ಇಲ್ಲದಿದ್ದರೂ ನೀವು ಬದುಕಬಹುದು, ನೆಂಟರಿಲ್ಲದಿದ್ದರೂ ಬದುಕಬಹುದು. ನಿನ್ನ ಮಗ ಬೆಳೆದು ಅಮೆರಿಕಾಕ್ಕೆ ಹೋಗಿ ಬರ್ತೀನಿ ಎಂದು ಬರದೆ ಅಲ್ಲೇ ಇದ್ದುಬಿಟ್ಟರೂ ನೀವು ಬದುಕುತ್ತಾನೆ. ಆದರೆ ನೀವು ಊಟ ತಿನ್ನದೆ ಮಾತ್ರ ಬದುಕಲ್ಲ. ನೋಡಿ, ನೀವು ಊಟ ತಿನ್ನುವ ಯಾವ ಊಟ ತಿಂತಿರೋ ಅನ್ನ ಅದು ನೀನಾ ಅಥವಾ ಅಮೆರಿಕಾದಿಲ್ಲ ಮಗ ನೀನಾ ಹೇಳು. ಆ ಮಗ ಅಲ್ಲಿದ್ದರೂ ವಾಪಸ್ ಬರದಿದ್ದರೂ ನೋಡಲಿಕ್ಕೆ ಬರದಿದ್ದರೂ ನೀವು ಬದುಕಬಹುದು. ಅನ್ನ ತಿನ್ನದಿದ್ದರೆ ಬದುಕಲ್ಲ. ಅದರಿಂದ ನೋಡಿ, ನೀನು ಅನ್ನ ಎನ್ನುವುದು ಹೆಚ್ಚ, ಹೊರಗಿನ ನೆಂಟರು ನೀನಾ ಹೇಳು. ಒಳಗಿನ ನೆಂಟರು ಅವರು ದೂರವಾಗಿ ಹೋಗಿದ್ದರೂ ನೋಡಲಿಕ್ಕೆ ಬರದಿದ್ದರೂ ಪರವಾಗಿಲ್ಲ, ನೀವು ಇರ್ತೀವಿ. ಆಸ್ತಿ, ಈ ಮನೆ ಹೋದರೂ ಇನ್ನೊಂದು ಮನೆ ಆಗುತ್ತದೆ. ಈ ಕಾಲದಲ್ಲಿ ಜನರು, ಪೂರ್ವಕಾಲದಲ್ಲಿ ಒಂದೇ ಮನೆ ಇದ್ದರೆ ಮನೆ ಬಿಡುತ್ತಿರಲಿಲ್ಲ. ಪ್ರಾಚೀನ ಸಂಪ್ರದಾಯವೇನೆಂದರೆ ತನ್ನ ಮನೆ ಮಾರಬಾರದು, ತನ್ನ ಮನೆ ಬಿಡಬಾರದು, ತನ್ನ ಊರು, ಹುಟ್ಟಿದ ಊರು, ತನ್ನ ಏನು ಅಜ್ಜ ಆ ಪೂರ್ವಜರ ಕಾಲದಿಂದ ಬರುತ್ತಿರುವ ಮನೆ ಬಿಡಬಾರದು ಹೇಳುತ್ತಿದ್ದರು. ಈ ಕಾಲದಲ್ಲಿ ಎಲ್ಲ ಹೋಯಿತು. ಆ ಅಜ್ಜ ಅಪ್ಪ ಅವರೆಲ್ಲ ಬದುಕಿದ್ದು ಆ ಮನೆ ಯಾಕೆ ಮಾರಿಬಿಡು, ಇನ್ನೊಂದು ಮನೆ ಕಟ್ಕೋ, ಮನೆಯನ್ನು ಬದಲಾಯಿಸುವುದು. ಈವನ್ ಇಂಗ್ಲೆಂಡಿನಲ್ಲಿ ಈಗಲೂ ಇಟ್ಕೊಂಡರು. ಇಂಗ್ಲೆಂಡು ಪ್ರಾಚೀನ ದೇಶ, ಅಮೆರಿಕ ಮೊನ್ನೆ ಬಂತು, ನಮಗಿಂತ ಒಂದು 100-200 ವರ್ಷ ಹೆಚ್ಚು ಅಷ್ಟೇ. ಅದಕ್ಕಿಂತ ಅಮೆರಿಕ ಇಲ್ಲವೇ ಇಲ್ಲ. ನಮ್ಮದು 1947 ಅಲ್ಲವೇ, ಅವರಿಗೆ 1847, 1747, 1747 ಅಲ್ಲ, 1776 ಅಷ್ಟೇ, 200ಗಿಂತ ಕಮ್ಮಿ. ನಮ್ಮ ಸ್ವತಂತ್ರ 47 ಅಂದರೆ ಅವರಿಗೆ 47ಗಿಂತ ಇನ್ನೂ ಕಮ್ಮಿ. 1776 ಅಮೆರಿಕನ್ ಇಂಡಿಪೆಂಡೆನ್ಸ್. ಅದಕ್ಕಿಂತ ಮುಂಚೆ ಅಮೆರಿಕ ಜನರು ಕೆಲವು ಹೋಗಿಬಿಟ್ಟರೆ ಹೊರತು ಅಮೆರಿಕ ಇಂಗ್ಲೆಂಡ್ನಲ್ಲೇ ಭಾಗವಾಗಿತ್ತು. ಅವರ ನಂತರ ಒಂದು 200 ವರ್ಷಕ್ಕೆ ನಮ್ಮದಷ್ಟೇ. ಇಂಗ್ಲೆಂಡು ಪ್ರಾಚೀನ ದೇಶ. ಅವರು ಪ್ರಾಚೀನದು 300-500 ವರ್ಷ ಹಿಂದಿನ ಬಿಲ್ಡಿಂಗ್ಗಳು ಹೀಗೆ ಇಟ್ಕೊಂಡರು. ಏಕೆ? ಆ್ಯಂಟಿಕ್ಗೆ ಒಂದು ವ್ಯಾಲ್ಯೂ ಇರುತ್ತದೆ. ಏಕೆ? ಈಜಿಪ್ಟಿನಲ್ಲಿ ಪಿರಮಿಡ್ಸ್ ಇಟ್ಕೊಂಡರು ನೋಡಿ, ಅತಿ ಪ್ರಾಚೀನ. ನಮ್ಮದು ಇದೆ ತಾಜ್ ಮಹಲು, ಅದೇನು ಕುತುಬ್ ತಾಜ್ ಮಹಲ್ಗಿಂತ ಪ್ರಾಚೀನ ಇದೆ. ತಾಜ್ ಮಹಲು ಅದು ಅಷ್ಟೇನಲ್ಲ, ಅದರಲ್ಲಿ ಏನು ಸೌಂದರ್ಯವೂ ಇಲ್ಲ. ಈ ಕುತುಬ್ ಮಿನಾರ್
ಕುತುಬ್ ಮಿನಾರು ಪ್ರಾಚೀನ ಇದೆ. ಇಲ್ಲಿ ದಕ್ಷಿಣದಲ್ಲಿ ಕೆಲವು ಮಂದಿರಗಳಿವೆ ನೋಡಿ. ತಿರುವಣ್ಣಾಮಲೈಯಲ್ಲಿದೆ ಒಂದು, ಇನ್ನೇನು ತ್ರಿಚಿಯಲ್ಲಿದೆ, ಶ್ರೀರಂಗಮ್ ಇದೆ, ಎಲ್ಲ ಇದೆ, ರಾಮೇಶ್ವರಂ, ಅವೆಲ್ಲ ಮಂದಿರಗಳು ಅತಿ ಪ್ರಾಚೀನ ಕಲ್ಲಿನ ಮಂದಿರಗಳು, 1000 ವರ್ಷ. ಅವರು ಅಷ್ಟೇ ಇಂಗ್ಲೆಂಡಿನವರು. ಪ್ರಾಚೀನ ಬಿಲ್ಡಿಂಗ್ಗಳಿದ್ದರೆ ಆ್ಯಂಟಿಕ್ ಎಂದು ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಆ್ಯಂಟಿಕ್ ಅಂದರೆ ಪುರಾವಸ್ತು ಎಂದು ಆಗ್ತಾರೆ ನೋಡಿ. ಪುರಾವಸ್ತು ಅತಿ ಪ್ರಾಚೀನ ವಸ್ತು. ಪ್ರಾಚೀನ ವಸ್ತುಗಳನ್ನು ರಿಪೇರ್ ಮಾಡಿ ಕಷ್ಟಪಟ್ಟು ಏನೇನೋ ಹಾಗೆ ಬಳಸ್ಕೊಳ್ತಾರೆ. ಚಾರ್ಮಾರು ತುಂಬ ಹಳೆದೆ. ಚಾರ್ಮಾರು ಯಾವಾಗ 1550ಯೋ 70ಯೋ ನೆನಪಿಲ್ಲ, ಅಂದರೆ 16 ಸುಮಾರು 400 ವರ್ಷ ಆಯಿತು. 400 ಆಗ್ಬೋದಾ? 1550 ಅಂದರೆ ಅಯ್ಯೋ ಹೆಚ್ಚಾಯ್ತಪ್ಪ. 16, 17, 18, 19, 20 ಅಪ್ಪ 500 ವರ್ಷ. 400 ಅಲ್ಲ, ಸುಮಾರಾಗಿ 500, ಒಂಚೂರೊಂದು 10 ಕಮ್ಮಿ ಆಗಬಹುದು. ಸುಮಾರಾಗಿ 500 ವರ್ಷ. 500 ವರ್ಷದ ಬಿಲ್ಡಿಂಗ್ ಹಾಗೇ ಇದೆ. ಅಂಥದ್ದು ವಿದೇಶಿಯರು ರಕ್ಷಿಸ್ಕೊಳ್ತಾರೆ. ನಮ್ಮ ಜನರು ಎಲ್ಲೆಲ್ಲಿ ಪ್ರಾಚೀನ ಬಿಲ್ಡಿಂಗ್ಗಳಿತ್ತೋ ಅದೆಲ್ಲ ಮಾರಿ ಮನೆ ಮಾಡ್ಕೊಳ್ತಾರೆ. ಮನಿ ಅಂದರೆ ಇಂಗ್ಲೀಷ್ ಮನಿ, ಕನ್ನಡದಲ್ಲಿ ಏನು ಹೇಳ್ತಾರೆ? ಹಣ. ನನಗೆ ಇಂಗ್ಲೀಷ್ ಕನ್ನಡ ಮಿಕ್ಸ್ ಆಗಿಬಿಟ್ಟು ಒಂದಾಗಿಬಿಡುತ್ತೆ. ಮನಿ ಅಂದರೆ ಇಂಗ್ಲೀಷ್ ಮನಿ ಅಂದರೆ ಹಣ. ಹಣ ಮಾಡುವುದು ಹೇಳ್ತಾರೆ. ಹಣ ಮಾಡ್ಕೊಳ್ತಾರೆ, ಅದನ್ನು ಮಾರಿ ಅಥವಾ ಅದನ್ನು ಒಡೆದು ಹಾಕಿ ಅಪಾರ್ಟ್ಮೆಂಟ್ ಕಟ್ಟಿಬಿಡ್ತಾರೆ. ಈಗ ದೊಡ್ಡ ದೊಡ್ಡ ಸಿಟಿಗಳು, ಮದ್ರಾಸು, ಬೆಂಗಳೂರು, ಇನ್ನೆಲ್ಲ ದೊಡ್ಡ ಸಿಟಿಗಳಲ್ಲಿ ಆ ಪ್ರಾಚೀನ ಮನೆಗಳು ಏಕೆ ಇಷ್ಟೆಲ್ಲ ಮೇಂಟೈನ್ ಕಷ್ಟ? ಇದೇನು ಒಬ್ಬರಿಗೆ ಆಗುತ್ತದೆ, ಬಾಡಿಗೆ ಕೊಡೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತಾರೆ? ಇದೆಲ್ಲ ಒಡೆದು ಹಾಕಿ ಅಪಾರ್ಟ್ಮೆಂಟ್ ಕಟ್ಟಿಸಿ 5 ಅಂತಸ್ತು ಏನು 10 ಕಟ್ಟಿಬಿಡ್ತಾರೆ. ಕಟ್ಟಿಬಿಟ್ರೆ ಏನಾಗ್ತದೆ? ಅಯ್ಯೋ 25 ಮನೆಗಳಾಗ್ತವೆ. 25 ಅದರಲ್ಲಿ 24 ಮಾರಿ ಒಂದು ತಾನಿಟ್ಕೊಳ್ತಾನೆ. ಎಲ್ಲೋ ಒಂದು ಅರುಂಧತಿ ಮನೆ ಕಟ್ಕೊಳ್ತಾನೆ ಅಲ್ಲವೇ? ಅರುಂಧತಿ ಮನೆ ಗೊತ್ತಾ? ಈ ಕಾಲದಲ್ಲಿ ಎಲ್ಲರೂ ಅರುಂಧತಿ ಮನೆಯೇ. ಅರುಂಧತಿ ಮನೆ ಕಟ್ಕೊಂಡು ಮಿಕ್ಕ 24 ಮನೆಗಳು ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಾರೆ. ಬಹು ನಕ್ಷತ್ರ ಮನೆ. ಇದೆಲ್ಲ ನಕ್ಷತ್ರಗಳೇ ಈ ಕಾಲದಲ್ಲಿ. ಹಾಗೆ ಅವರು ಪ್ರಾಚೀನದ ಇಟ್ಕೊಳ್ತಾರೆ. ಅವರು ವಿದೇಶಿಯರದು ಪ್ರಾಚೀನ ರಕ್ಷಿಸ್ಕೊಳ್ತಾರೆ. ನಮಗೆ ಆ ಬೆಲೆನೇ ಇಲ್ಲ. ಈಗ ಕಾಲ ಕಲಿಯುತ್ತಾ ಪ್ರಾಚೀನದು ಯಾವುದು ಉಳಿಯಬಾರದು ಎಂದೆಲ್ಲ ನಾಶ ಮಾಡ್ತಾ ಇದ್ದಾರೆ. ವಿದೇಶಿಯರೂ ಮಾಡಿದ್ದಾರೆ ಸ್ವಲ್ಪ. ನಮ್ಮ ಪ್ರಾಚೀನ ಮಂದಿರಗಳು ಈ ಮುಸ್ಲಿಂ ರಾಜರು, ಔರಂಗಜೇಬು ಮುಂತಾದವರು ಸ್ವಲ್ಪ ನಾಶ ಮಾಡಿದ್ದಾರೆ. ಸ್ವಲ್ಪ ಬ್ರಿಟಿಷರು ನಾಶ ಮಾಡಿದ್ದಾರೆ, ಸ್ವಲ್ಪ ರಕ್ಷಣೆ ಮಾಡಿದ್ದಾರೆ, ಎರಡೂ ಮಾಡಿದ್ದಾರೆ. ಕೆಲವು ರಕ್ಷಿಸಿದ್ದಾರೆ, ಕೆಲವು ನಾಶ ಮಾಡಿದ್ದಾರೆ. ಈ ಪುರಾವಸ್ತು ಇಲಾಖೆ ಅವನೇ ಶುರು ಮಾಡಿದ್ದಾರೆ, ಸ್ವಲ್ಪ ನಾಶ ಮಾಡಿದ್ದಾರೆ. ಈಗ ನಮ್ಮ ಇಂಡಿಯನ್ಸ್ ಬಂದ ನಂತರ ಆ ವಿಜಯನಗರ ಯಾವಾಗ ನಾಶವಾಗ್ತದ ಎಂದು ನೋಡ್ತಾ ಇದ್ದಾರೆ. ಅದು ಮಾರಿ ಹಣ ಮಾಡಿಕೊಳ್ಳಬೇಕಂದ್ರೆ ಮಾರಿ ಹಣನೇ ಮಾಡಿಬಿಡ್ತೀವಿ, ಮಾಡ್ತಾನೇ ಇದ್ದಾರೆ. ನಮ್ಮ ಜನರು ಎಷ್ಟು ನೀಚವಾಗಿ ಬಿಟ್ಟರಂದರೆ, ಇಂಗ್ಲೀಷ್ ಮೀಡಿಯಂ ಓದಿದ್ದರೆ ಏನು ಬರುತ್ತದೆ? ಇದೇ ಬುದ್ಧಿ, ಮಾರಿ ಹಣ ಮಾಡಿಕೊಳ್ಳೋಣ. ಪ್ರಾಚೀನ ಮನೆ ಇಟ್ಕೊಳ್ಳಬೇಕು ಎಂದು ಯೋಚನೆ ಇಲ್ಲ ಅವರು. ಪ್ರಾಚೀನ ಅಜ್ಜಂದಿರ ಕಾಲದಿಂದ ಬರುತ್ತಾ ಇದೆ. ನಮಗೆ ಇಷ್ಟ ದೇವತಾ, ನಿಮ್ಮ ದೇವತಾ ಪೂಜಾ ಸಾಲಿಗ್ರಾಮ ಅನೇಕ ತಲೆಮಾರುಗಳಿಂದ ಪೂಜೆ ಮಾಡುತ್ತಾ ಬಂದರೆ ಆ ಸಾಲಿಗ್ರಾಮಕ್ಕೆ ಒಂದು ಪ್ರತಿಷ್ಠಿತ ಮಂದಿರಕ್ಕಿಂತ ಹೆಚ್ಚಿನ ಮಹಿಮೆ ಇರುತ್ತದಪ್ಪ. ನಿಮ್ಮ ಮನೆಯಲ್ಲಿ ಅಪ್ಪ, ಅಜ್ಜ, ಇನ್ನೂ ಅದಕ್ಕಿಂತ ಏನು ಮುತ್ತಜ್ಜ, ಇನ್ನೂ ಅವರಿಗಿಂತ ಹಿಂದಿನ ಅಜ್ಜ, ಅವರ ಕಾಲದಿಂದ ಸಾಲಿಗ್ರಾಮ, ಶಿವಲಿಂಗ, ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ದೇವತಾ ಚಕ್ರ, ಶ್ರೀಚಕ್ರ ಮುಂತಾದಗಳು ಬರುತ್ತಾ ಇದ್ದರೆ ಅದಕ್ಕೆ ಹೆಚ್ಚಿನ ಮಹಿಮೆ ಇರುತ್ತದೆ. ಅನೇಕ ಜನರು ಪೂಜೆ ಮಾಡಿ ಬಂದಿರುವುದು. ನಿಮ್ಮ ಆ ದೇವರ ಮನೆಯಲ್ಲಿ ನೀವು ಸಂಧ್ಯಾವಂದನ ಪೂಜಾ ಎಲ್ಲ ಮಾಡುತ್ತಾ ಬಂದಿದ್ದೀರಲ್ಲ, ಆ ಮನೆಗೆ ಪ್ರಾಣ ಪ್ರತಿಷ್ಠೆ ಮಾಡಿರುವಂಥ ಒಂದು ಗರ್ಭಗುಡಿ ಆಗಿಬಿಡ್ತದೆ. ಅದಕ್ಕೆ ಅಷ್ಟು ಮಹಿಮೆ ಇರುತ್ತದೆ. ಅದರಿಂದ ಅಂಥದ್ದು ಆ ಮನೆಯನ್ನು ನಾವು ಬಿಡಬಾರದು. ಅದರಿಂದ ನಿಮಗೆ ಒಂದು ವಿಶೇಷ ಅನುಗ್ರಹ ಇರುತ್ತದೆ, ದೇವತಾ ಅನುಗ್ರಹ. ಪಿತೃಗಳು ಅನೇಕ ಶ್ರಾದ್ದಗಳು ಮಾಡಿದ್ದಾರೆ, ಅನೇಕ ಪೂಜೆಗಳು, ಅನೇಕ ಉತ್ಸವಗಳು, ನಿಮಗೆ ಅನೇಕ ಶಿವರಾತ್ರಿಗಳು, ಅನೇಕ ಕೃಷ್ಣಾಷ್ಟಮಿಗಳು, ಅನೇಕ ಶ್ರೀರಾಮನವಮಿಗಳು ಆಗಿವೆಯಲ್ಲ ಅಜ್ಜರ ಮುತ್ತಜ್ಜರ ಕಾಲದಿಂದ. ಅಂದ್ರೇನು, ಈವರೆಗೂ 100 ಶ್ರೀರಾಮನವಮಿಗಳು, 100 ಶಿವರಾತ್ರಿಗಳು, 100 ಕೃಷ್ಣಾಷ್ಟಮಿಗಳು ಆಗಿರಬಹುದಲ್ಲವೇ? ಆ ಮನೆಗೂ ಬೆಲೆ ಇರುತ್ತದೆ. ಅಂದರೆ ಈ ಕಾಲ ಇಂಗ್ಲೀಷ್ ಮೀಡಿಯಂ ಓದಿದರೆ ಕೃಷ್ಣಾಷ್ಟಮಿ ಇಲ್ಲ, ರಾಮನವಮಿ ಇಲ್ಲ. ಅಲ್ಲ, ಈ ಕಾಲದವರೆಗೆ ರಾಮಾಷ್ಟಮಿ, ಕೃಷ್ಣನವಮಿ ಎಂದು ಹೇಳುವ ಸ್ಥಿತಿ ಬಂದಿದೆ. ಅವರಿಗೆ ಯಾವ ದಿವಸ ಏನೂ ಗೊತ್ತಿಲ್ಲ. ಆಧುನಿಕ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಹುಡುಗಿಯರಿಗೆ
ಚಂದ್ರಯಾನ್ ಎಂಬ ನಮ್ಮ ಉಪಗ್ರಹ ಸರ್ಕಾರ ನಮ್ಮ ಇಸ್ರೋ ಕಲಿಸಿತು ನೋಡಿ. ಅದು ಯಾವ ಗ್ರಹಕ್ಕೆ ಚಂದ್ರಯಾನ್? ಚಂದ್ರಯಾನ್ ಅಂದರೆ ಗೊತ್ತಿಲ್ಲ ಹೇಳ್ತಾರೆ. ದಿಲ್ಲಿಯಲ್ಲಿ ಓದುವಂಥ ಕಾಲೇಜು ಹುಡುಗರು ಹುಡುಗಿಯರು ಒಬ್ಬರು ಹೇಳ್ತಾರೆ ಮಾರ್ಸ್ ಆಗಬಹುದು, ಮಾರ್ಸ್ ಅಂತ ಹೇಳ್ತಾರೆ. ಹೌದೌದು ಮಾರ್ಸ್. ಒಬ್ಬನು ಮಾರ್ಸ್ ಹೇಳ್ತಾನೆ, ಇನ್ನೊಬ್ಬರು ಗೊತ್ತಿಲ್ಲ, ಇನ್ನೊಬ್ಬರು ಹೇಳ್ತಾರೆ ಯಾವುದಾದರೇನು ಎಲ್ಲೋ ಹೋಗಿರ್ಬೋದು. ಅದರ ಹೆಸರೇ ಚಂದ್ರಯಾನ್. ಇಷ್ಟು ನಮ್ಮ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇದು ತಿಳುವಳಿಕೆ ಅಲ್ಲ. ಕಂಸ ರಾವಣನಿಗೆ ಏನಾಗ್ತಾನೆ? ತಮ್ಮನ ಮಗನ ಮಗ ಇನ್ನೊಬ್ಬರು ಹೇಳ್ತಾರೆ ಅಲ್ಲ ತಮ್ಮ ಅಂದರೆ, ಇನ್ನೊಬ್ಬರು ಹೇಳ್ತಾರೆ ಗೊತ್ತಿಲ್ಲ. ಕಂಸ ಎಲ್ಲೋ ಕೇಳಿದೆ, ರಾವಣನಿಗೆ ತಮ್ಮ ಅನಿಸುತ್ತದೆ, ತಮ್ಮ ಅಲ್ಲ. ಇದು ಕಾಲೇಜ್ ಹುಡುಗರು ಹುಡುಗಿಯರು ಮಾತಾಡೋದು, ಕಲ್ಪನಾ ಅಲ್ಲ, ನಿಜವಾಗಿ. ಇಂಥವರಿಗೆ ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ ಏನಾದರೂ ಇರುತ್ತದೆ. ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದು ಯೋಚನೆ ಮಾಡಿದ್ದೀರ? ಅವರು ಯಾರೋ, ಅವರು ಮನುಷ್ಯರೇನ? ಅವ್ರ ಮೆದುಳಿನಲ್ಲಿ ಏನಿರುತ್ತದೆ? ಈಗ ಅಂಥವರು. ಇಂಥ ವಿದ್ಯೆ ಇದ್ದರೆ ಹೀಗೆ ಆಗುತ್ತದೆ. ಯಾರೋ ಏನೋ ಗೊತ್ತೇ ಆಗ್ತಾಯಿಲ್ಲ, ಹಾಗೆ ಆಗಿಬಿಡ್ತಾ ಇದ್ದಾರೆ. ಇಷ್ಟು ಗೊತ್ತು ಆದರೂ ಎಲ್ಲರೂ ನನ್ನ ಮಗಕ್ಕೆ ಇಂಗ್ಲೀಷ್ ಮೀಡಿಯಮ್ ಬೇಕು, ನನ್ನ ಮಗ. ಇಲ್ಲಿಂದ ನೀವು ಒಂದು ಮೈಕ್ ತೊಗೊಂಡು, ಒಂದು ಸೆಲ್ಫೋನ್ ತೊಗೊಂಡು ರೆಕಾರ್ಡ್ ಮಾಡುತ್ತಾ ಇಲ್ಲಿಂದ ಅದೇನು ಅವರ ಹಾಸನ ರೋಡು ಕೊನೆಯ ಮನೆ, ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ನೋಡಿ, ಅಲ್ಲಿವರೆಗೆ ಹೋಗಿ ಎಷ್ಟು ಜನರು ದಾರಿಯಲ್ಲಿ ಕಂಡು ಬರ್ತಾರೋ, ನಿನ್ನ ಮಗ ಯಾವ ಸ್ಕೂಲ್ನಲ್ಲಿ ಓದ್ತಾನೆ ಎಲ್ಲರಿಗೂ ಕೇಳಿಬಿಟ್ಟು ಬಾ. ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಬಿಟ್ಟು ಯಾರೂ ಇರುವುದಿಲ್ಲ. ಎಲ್ಲ ಈಗ ನಾನು ಬೈಯಲ್ಲ, ನಾಚಿಕೆ ಇಲ್ಲದ ನಮ್ಮ ಭಾರತೀಯರನ್ನು, ಹಿಂದೂಗಳನ್ನು ಎಲ್ಲ ಮೂರ್ಖರೇ. ಒಬ್ಬನಿಗೆ ಬುದ್ಧಿವಂತರಿಲ್ಲ, ಒಬ್ಬನು ಮನುಷ್ಯನಲ್ಲ, ಎಲ್ಲರೂ ಕತ್ತೆಗಳೇ. ಇಡೀ ಭಾರತ ದೇಶ ಕತ್ತೆಗಳೇ. ನಾನು ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ, ಬರಲಿ, ಒಳ್ಳೆಯದು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಬರಲಿ. ಎಲ್ಲರೂ ಕತ್ತೆಗಳು, ಎಲ್ಲರೂ ಮೂರ್ಖರೇ, ಒಬ್ಬನಿಗೆ ಬುದ್ಧಿ ಇಲ್ಲ. ಅವನು ರಾಕ್ಷಸನಾಗಲಿ, ನನ್ನ ಮಗ ಪರವಾಗಿಲ್ಲ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಓದಿದ್ದರೆ ಸಾಕು. ಇದು ಮೂರ್ಖತನ. ನಿನ್ನೆ ಒಂದು ಮೆಸೇಜ್ ಮಾಡಿದ್ದೀನಿ, ಮೂರ್ಖ ಎಂದು ಹೇಳಿದ್ದರೆ ಅವರಿಗೆ ನಾಚಿಕೆ ಇಲ್ಲ. ನಾಚಿಕೆ ಇಲ್ಲದವರೆಗೂ ಬೈದರೂ ಪ್ರಯೋಜನವಿಲ್ಲ. ಮೊದಲು ನಾಚಿಕೆ ಪಟ್ಕೊಳ್ಳುವುದೇನೋ ಅದಕ್ಕೇನಾದರೂ ಇದ್ದರೆ ಹೇಳಿ. ಮೊದಲು ನಾಚಿಕೆ ಪಟ್ಕೊಳ್ಳುವುದಕ್ಕೆ ಏನಾದರೂ ಇದ್ದರೆ ಹೇಳಿ, ನಂತರ ಬೈದರೂ ಪ್ರಯೋಜನವಿಲ್ಲ. ಬೈದರೂ ಅವರಿಗೆ ನಾಚಿಕೆನೇ ಇಲ್ಲ. ನಾಚಿಕೆ ಇಲ್ಲದವರಿಗೆ ಬೈದರೆ ಏನಾದರೂ ಪ್ರಯೋಜನವ? ನಿಮ್ಮ ಬಾಯಿಗೆ ನೋವಾಗ್ತದೆ ಹೊರತು ಅವನಿಗೆ ಏನಾಗಲ್ಲ. ಆಗುತ್ತದೆ? ನಿಮ್ಮ ನೀವು ನಾಚಿಕೆ ಇಲ್ಲದವರು ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ? ಮೊದಲು ಅದು ಹೇಳಿ. ಮೊದಲು ಈ ಪ್ರಶ್ನೆಗೆ ಉತ್ತರ ಹೇಳಿ. ನಾಚಿಕೆ ಇಲ್ಲದವರನ್ನು ನಿಮ್ಮ ಜೀವನದಲ್ಲಿ ನೋಡಿದ್ದೀರಾ? ಅವನಿಗೆ ಒಂದು ಸಲ ಬೈದು ನೋಡಿದ್ದೀರಾ? ಅವನಿಗೆ ಬೈದಕ್ಕೆ ನಿಮಗೆ ನಾಚಿಕೆ ಆಗ್ತದೆ ಹೊರತು ಅವನಿಗೇನೂ ಆಗಲ್ಲ. ಗೊತ್ತಾ? ನಾನು ನೋಡಿದೆ, ಅವ್ರಿಗೆ ಬೈದು ನೋಡಿದೆ, ಏನೂ ಆಗಲ್ಲ. ನಮಗೆ ನಾಚಿಕೆ ಆಗ್ತದೆ, ಬಾ ಇಷ್ಟು ಬೈದಪ್ಪ, ಚೀಚಿ ನನಗೆ ಬಾ, ಇಂಗ್ಲೀಷ್ ಮೀಡಿಯಮ್ ಓದ್ತಾ ಇದ್ದಾರೆ ಮಕ್ಕಳನ್ನು ಎಂದು ಚೀಚಿ ಇವರನ್ನು ಬೈದೆ ಎಂದು ನನಗೆ ನಾಚಿಕೆ ಆಗ್ತದೆ. ಅವ್ರು ಮಾತ್ರ ಏನಾಗಲ್ಲ, ಅವ್ರು ನಿಶ್ಚಿಂತವಾಗಿರ್ತಾರೆ. ನಮ್ಮ ಮಗ ಇಂಗ್ಲೀಷ್ ಮೀಡಿಯಮ್ ಓದ್ತಾ ಇದ್ದರೆ ನೀವು ಬೈದರೂ ಸ್ವಾಮೀಜಿ ನಮಗೆ ಪ್ರಶಂಸವೇ. ನಮ್ಮ ಮಗ ಇಂಗ್ಲೀಷ್ ಮೀಡಿಯಮ್ ಓದಿದ್ದನಲ್ಲ, ನೀವು ಬೈದರೂ ನಮಗೆ ಪ್ರಶಂಸವೇ, ನಮಗೆ ಪ್ರಶಂಸೆ. ನಮ್ಮ ಸರ್ಕಾರವೂ ನಾಚಿಕೆ ಇಲ್ಲ. ಸರ್ಕಾರವು ಇವರೇ ಹೋಗಿ ಕೋರ್ಟ್ಗೆ ಹೋಗಿ ಒಂದು ಸರ್ಕಾರಿ ಶಾಲೆಯಲ್ಲಿಯೂ ಇಂಗ್ಲೀಷ್ ಮೀಡಿಯಮೇ ಇರಬೇಕು, ಕನ್ನಡ ಮೀಡಿಯಮ್ ಬೇಡ ಎಂದು ಹೋಗಿ ಕೋರ್ಟ್ಗೆ ಹೋಗಿ ಕೇಸ್ ಮಾಡಿಕೊಂಡ. ಏನು, ನಮ್ಮ ಮಕ್ಕಳಿಗೆ ನಮ್ಮ ಭಾಷೆನೇ ಬರಬಾರದು, ಕೋರ್ಟ್ಗೆ ಹೋಗಿ ನೀವು ಇಂಗ್ಲೀಷ್ ಮೀಡಿಯಮ್ ಹೇಳ್ಕೊಡಿ ಸರ್ಕಾರಿ ಶಾಲೆಯಲ್ಲಿ. ಇನ್ನು ಮುಂದೆ ಏನಾಗುತ್ತದೋ ಗೊತ್ತಾ? ನನಗೆ ಜ್ಯೋತಿಷ್ಯ ಬರಲ್ಲ, ಆದರೂ ಒಂದು ಹೇಳ್ತೀನಿ. ಯಾರಾದರೂ ಕನ್ನಡ ಮೀಡಿಯಮ್ಗೂ ಹೋಗಿದ್ದರೆ, ಕನ್ನಡ ಮೀಡಿಯಮ್ ಶಾಲೆ ಇದ್ದರೆ ಅವರನ್ನು ಜೈಲಿಗೆ ಹಾಕಿಬಿಡ್ತಾರೆ. ಯಾರು ಕನ್ನಡದಲ್ಲಿ ಮಾತಾಡಿದ್ದರೆ ಅಲ್ಲಿ ಇಲ್ಲಿ ನೋಡಿ ಹೆದರ್ಕೊಂಡು ಹತ್ತಿರಕ್ಕೆ ಬಂದು ಕಿವಿಯಲ್ಲಿ ಹೇಳಬೇಕು. ಕನ್ನಡದಲ್ಲಿ ಹೇಳಿದ್ರೆ ಜೈಲಿಗೆ ಹಾಕಿಬಿಡ್ತೀವಿ. ಗೊತ್ತಾ? ಎಲ್ಲರಿಗಿಂತ ಮೊದಲು ನನ್ನನ್ನು ಜೈಲಿಗೆ ಹಾಕ್ತಾರೆ. ನಾನು ಕನ್ನಡದಲ್ಲೇ ಪ್ರವಚನ ಮಾಡ್ತಾಯಿದ್ದೆ. ಏನು ಮಾಡೋದು? ನನ್ನನ್ನು ಮೊದಲು ಜೈಲಿಗೆ ಹಾಕ್ತಾರೆ. ಇನ್ನು ಮುಂದೆ ಹಾಗಾಗಿ ಬಿಡ್ತದೆ. ಈಗ ಯಾರು ಹೇಳುವುದೇ ಇಲ್ಲ, ಕನ್ನಡಕ್ಕೆ ಹೋಗಿ ಕನ್ನಡ ಮಾತಾಡಿದ್ರೆ ಜೈಲೇ ಅಷ್ಟೇ. ಅಷ್ಟುವರೆಗೂ ನಾನು ಬದುಕುತ್ತೀನೋ ಇಲ್ಲವೋ ಗೊತ್ತಿಲ್ಲ. ಬದುಕಿದ್ದರೆ ಅಜ್ಜಿಯಲ್ಲಿ ನೋಡಿ ಬರ್ತೀನಿ, ಏನಿದೆ ಅದಾದರಾಗಲಿ.
ಅಂದರೆ ಪ್ರಾಚೀನದ ರಕ್ಷಿಸಿಕೊಳ್ಳುವುದು ನಮಗೇನಿಲ್ಲ, ಆಯಿತು ಬಿಡಿ. ಆದ್ದರಿಂದ ಈ ಮನೆ ನನ್ನದು. ಜನರು ಮನೆಗಳು ಬೇಗ ಬದಲಾಯಿಸ್ತಾ ಇದ್ದಾರೆ. ಬೇಗ ಬದಲಾಯಿಸಿದ್ದರೆ ಎರಡು ಹಂತ ಇದೆ ನೋಡಿ. ವೇದಾಂತ ಹೇಳುವುದು ಎರಡು ಹಂತ. ಮೊದಲು ಶ್ರದ್ಧಾಭಕ್ತಿ ಇಟ್ಕೊಂಡು ನಮ್ಮ ಪ್ರಾಚೀನರ ಮನೆ ಇಟ್ಕೊಳ್ಳಬೇಕು, ನಮ್ಮ ಪ್ರಾಚೀನರ ಸಾಲಿಗ್ರಾಮ. ಈ ಕಾಲದಲ್ಲಿ ಪೂಜಾ ಎಲ್ಲ ಅನಾದಿ ಕಾಲದಿಂದ ಅಜ್ಜ ಮುತ್ತಜ್ಜದಿಂದ ಬರುತ್ತಿರುವ ಸಾಲಿಗ್ರಾಮ, ಶಿವಲಿಂಗ, ಪೂಜಾ ಮೂರ್ತಿಗಳು ಬೇಡ ಎಂದು ಮಂದಿರದಲ್ಲಿ ಕೊಟ್ಟು ಬರ್ತಾ ಇದ್ದಾರೆ. ಇದು ಎಲ್ಲಿ ಅಂದರೆ ತಮ್ಮ ಅಜ್ಜಂದಿರು. ಅಯ್ಯೋ, ನಾನನ್ನಿಸಿತು ಪ್ರಾಚೀನ ಕಾಲದಿಂದ ಬರುತ್ತಾ ಇರುವ ಸಾಲಿಗ್ರಾಮ ಬಂದರೆ ಮೊದಲು ಪೂಜೆ ಮಾಡಿರುವ ಹೊಸದು ಎಲ್ಲಿಂದ? ನೇಪಾಲ್ನಿಂದ ತರ್ತಾರೆ ನೋಡಿ, ಗಂಡಕಿ ನದಿ. ಹೊಸದು ತಂದರೆ ಒಳ್ಳೆಯದೇ, ಅದಕ್ಕೆ ಅಷ್ಟು ಮಹಿಮೆ ಇಲ್ಲ. ಮೊದಲೇ ಪ್ರಾಚೀನದಿಂದ ಪೂಜೆ ಮಾಡಿ 50 ವರ್ಷ 100 ವರ್ಷದಿಂದ ಪೂಜೆ ಮಾಡ್ತಾ ಬಂದರೆ ಅದು ಸಾಕ್ಷಾತ್ ವಿಷ್ಣು ಸ್ವರೂಪನೇ, ಶಿವಸ್ವರೂಪನೇ ಆಗ್ತಾನೆ. ಅಯ್ಯೋ, ಅಂಥದ್ದು ಕಲ್ಕೊಳ್ತಾ ಇದ್ದಾರೆ ಎಂದು ನಮಗನ್ನಿಸುತ್ತದೆ. ಅಯ್ಯಯ್ಯೋ, ಹೋಗುತ್ತಾ ಇದೆ, ಅಯ್ಯೋ ಸಾಕ್ಷಾತ್ ಪರಮಾತ್ಮನೇ ನಿಮ್ಮ ಕೈಗೆ ಬಂತಲ್ಲ. ಇದಕ್ಕೆ ಇಷ್ಟು ದೊಡ್ಡ ಮಂದಿರ ಇಲ್ಲ, ಇಷ್ಟು ಜಾಗದಲ್ಲಿ ಇಟ್ಕೊಂಡು ಏನೋ ನೀರು ಹಾಕಿ, ಇನ್ನು ಇಷ್ಟೇನೋ ತುಳಸಿ ಹಾಕಿ ಸ್ವಲ್ಪ ನೈವೇದ್ಯ ಏನೋ ಕೊಟ್ಟರೆ ಸಾಕು, ಅದೇ ದೊಡ್ಡ ಪೂಜಾ. ಅಷ್ಟು ಪೂಜೆ ಸಾಕಿದ್ದರೂ ಸಾಕು, ಸಣ್ಣ ಪೂಜಪ್ಪ 10 ನಿಮಿಷ 20 ನಿಮಿಷ. ಎಷ್ಟು ಮಹಿಮಾ ಅಂದರೆ ನಮಗೆ ಅನಿಸುತ್ತೆ. ಅವ್ರಿಗೆ ಏನಿಲ್ಲ, ಸಾಲಿಗ್ರಾಮ ಒಳ್ಳೇದಾಯ್ತಪ್ಪ, ಹೋಯ್ತು, ನಮ್ಮ ಪೂಜೆ ತಪ್ಪಿತು, ಏನು ಯಾರು ಮಾಡ್ತಾರೆ? ಅಷ್ಟಾಗಿ ಬಿಟ್ಟರಂದರೆ ಏನು ಹೇಳಬೇಕು ಈ ಮನುಷ್ಯರನ್ನು? ಏನು ಹೇಳಬೇಕು? ಪ್ರಾಚೀನದಿಂದ ಬರುತ್ತಿರುವ ಸಾಲಿಗ್ರಾಮವನ್ನು ಕೊಟ್ಟರೆ ನಾನೊಂದು ಮಂದಿರಕ್ಕೆ ಹೋಗುತ್ತಿದ್ದೆ. ಆ ಮಂದಿರದಲ್ಲೇ ಪೂಜಾರಿ ಇರುತ್ತಿದ್ದರು ಹೈದರಾಬಾದಿನಲ್ಲಿ. ನಾನು ಭಿಕ್ಷಾಕಿ ಹೋಗುತ್ತಿದ್ದೆ. ಆಗಾಗ ಕರೆಯುತ್ತಿದ್ದರು, ವಾರಕ್ಕೊಂದು ಸಲ. ಅಲ್ಲಿ ಹೋದರೆ ಮಂದಿರ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಬರುವಾಗ ಅಲ್ಲಿ ಒಂದು ಔದುಂಬರ ವೃಕ್ಷ ಇತ್ತು. ಆ ವೃಕ್ಷ ಪಕ್ಕಕ್ಕೆ ಇಷ್ಟಿಷ್ಟು ಸಾಲಿಗ್ರಾಮಗಳು, ಲಿಂಗಗಳೆಲ್ಲ ಬಿಸಾಕಿದ್ದಾರೆ. ನನ್ಕೊಂಡು ಇದೇನು ಇಷ್ಟು ಅಂದರೆ ಅವರು ಮನೆಯಲ್ಲಿ ಪೂಜೆ ಮಾಡುವವರೆಲ್ಲ ಬಂದು ಇಲ್ಲಿ ಬಿಸಾಕಿ ಹೋದರು ಸ್ವಾಮೀಜಿ. ಫೋಟೋಗಳು ಯಾವ ಮಂದಿರಕ್ಕೆ ನೋಡಿದ್ದೀರಾ? ಫೋಟೋಗಳು, ಸಾಲಿಗ್ರಾಮಗಳು, ಶಿವಲಿಂಗಗಳು, ದೇವತಾ ಮೂರ್ತಿಗಳೆಲ್ಲ ಬಿಸಾಕಿ ಹೋಗ್ತಾರೆ. ಎಷ್ಟು ಪಾಪಾತ್ಮರಪ್ಪ ಇವರೆಲ್ಲರೂ. ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾರಿ ಅಪಾರ್ಟ್ಮೆಂಟ್ ಮಾಡ್ತಾರೆ, ದೇವತಾ ಮೂರ್ತಿಗಳು ಆಗಿಕೊಡ್ತಾ ಇದ್ದಾರೆ. ಎಲ್ಲವೂ ಪ್ರಾಚೀನವೆಲ್ಲ ಕಲ್ಕೊಳ್ತಾ ಇದ್ದಾರೆ. ಉಳಿಸ್ಕೊಳ್ಳುವುದು ಯಾವುದಂದರೆ ಇಂಗ್ಲೀಷ್ ಮೀಡಿಯಂ ಮಾತ್ರ ಇಟ್ಕೊಳ್ತಾರೆ. ಸಾಲಿಗ್ರಾಮ ಜಾಗದಲ್ಲಿ ಇಂಗ್ಲೀಷ್ ಮೀಡಿಯಂ, ಶಿವಲಿಂಗ ಜಾಗದಲ್ಲಿ ಇಂಗ್ಲೀಷ್ ಮೀಡಿಯಂ, ಪ್ರಾಚೀನರ ಮನೆ ಜಾಗದಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂಗೋಸ್ಕರ ಎಲ್ಲ ಬಿಸಾಕಿ ಒಂದು ಇಂಗ್ಲೀಷ್ ಮೀಡಿಯಂ. ನನ್ನ ಮಗನಿಗೆ ಇಂಗ್ಲೀಷ್ ಮೀಡಿಯಂ ಹೇಳಿಬಿಟ್ಟರೆ ಅವ್ರು ನಾಳೆ ದಿವಸ ಅಮೆರಿಕ ಹಾಕೋ ಅಷ್ಟೇ. ಇವನೇನೋ ವೃದ್ಧಾಶ್ರಮದಲ್ಲಿರುತ್ತ. ಇದು ಒಳ್ಳೆಯ ಅಲ್ಲವೇ? ಆಯಿತು. ಪೂರ್ವದಲ್ಲಿ 2 ಹಂತ. ನಿಮ್ಮ ಪ್ರಾಚೀನ ಮನೆ, ದೇವತಾ ಮೂರ್ತಿ, ಪ್ರಾಚೀನ ಶಾಸ್ತ್ರ, ಪ್ರಾಚೀನ ಗ್ರಂಥಗಳು, ನಿಮ್ಮ ಅಜ್ಜ ಮುತ್ತಜ್ಜನಿಂದ ಪಾರಾಯಣ ಮಾಡುತ್ತಿರುವ ಗ್ರಂಥ ಇದ್ದರೆ ಅದೇ ಇಟ್ಕೊಳ್ತಿದ್ದಾರೆ. ಆ ಗ್ರಂಥವನ್ನು ಅದಕ್ಕೇನೂ ಮಹಿಮೆ ಇದೆ. ಈ ಕಾಲದಲ್ಲಿ ಏನು ಬೆಲೆ ಇಲ್ಲ. ಅಸಲು ಗ್ರಂಥ ಪಾರಾಯಣಕ್ಕೆ ಬೇಡ, ಏನು ಸೆಲ್ಫೋನಲ್ಲಿ ಇರುತ್ತದೆ ಸಾಕು ಅಲ್ಲವೇ? ಸೆಲ್ಫೋನಲ್ಲಿ ಇರುತ್ತದೆ, ಅದರಲ್ಲಿ ಎಲ್ಲ ತಪ್ಪೇ ಇರುತ್ತದೆ. ಸೆಲ್ಫೋನ್ನಲ್ಲಿ ಬರುವಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಅದು 100 ತಪ್ಪುಗಳು. ಅವರು ಹಾಕಿದ್ದವರೇ ಸಂಸ್ಕೃತ ಬರದೇ ಇರೋ ತಪ್ಪುಗಳಿರುತ್ತೆ. ಇವರು ಅದೇ ಓದ್ಕೊಳ್ತಾರೆ, ಎಲ್ಲ ತಪ್ಪು. ಹಾಗೇ ಆಗ್ತಾಯಿದೆ ಈ ಕಾಲದಲ್ಲಿ. ಅದು ಬಿಡಬಾರದು. ಏಕೆ ಅಂದರೆ ಶ್ರದ್ಧಾ, ಭಕ್ತಿ, ಪುಣ್ಯ ಬರಬೇಕು ಎಂದು. ಇದು ಒಂದು ಹಂತ, ಕರ್ಮಯೋಗದ ಹಂತ. ಜ್ಞಾನಯೋಗದ ಹಂತಕ್ಕೆ ಹೋದರೆ ಏನಾಗುತ್ತದೆ? ಮನೆಗಳು ಬದಲಾಯಿಸಬೇಕು. ಅದು ವೈರಾಗ್ಯಕ್ಕೆ, ಅಂತರ್ಮುಖತ, ಸನ್ಯಾಸ ಹಂತಕ್ಕೆ ಹೋಗುವಾಗ ಮನೆಗಳು ತನ್ನದು ಬಿಡುವುದು, ತನ್ನ ಅಜ್ಜಂದಿರ ಕಾಲದಿಂದ ಬರುತ್ತಿರುವ ಮನೆ ಬಿಡುವುದು, ಸಾಲಿಗ್ರಾಮಾದಿ ಪೂಜಾದಿ ಮೂರ್ತಿಗಳೆಲ್ಲ ಬಿಡುವ. ಅದು ಒಳ್ಳೆಯದೇ, ಅದು ಸನ್ಯಾಸಿ ಮಟ್ಟಕ್ಕೆ. ಅದು ವೈರಾಗ್ಯ, ಅಂತರ್ಮುಖ, ಕೇವಲ ಬಾಹ್ಯ ರೂಪವನ್ನು ತೆಗೆದು ಪರಮಾತ್ಮ ಸರ್ವವ್ಯಾಪಕವಾಗಿದ್ದಾನೆ, ತನ್ನಲ್ಲೇ ಇದ್ದಾನೆ, ತನ್ನಲ್ಲಿರುವ ಆ ಸಾಕ್ಷಿ ಮೇಲೆ ನಿಂತಿರುವುದಕ್ಕೆ, ಹೊರಗಿಂದು ಬಿಡುವುದಕ್ಕೆ ಅದು ಒಳ್ಳೆಯದೇ. ಈ ಕಾಲದಲ್ಲಿ ಅಂತರ್ಮುಖವಾಗಿ ಮನೆಯನ್ನು ಮಾರುತ್ತಾ ಇಲ್ಲ, ಅಂತರ್ಮುಖವಾಗಿ ಅರುಂಧತಿ ಮನೆಯನ್ನು ಮಾಡಿಕೊಳ್ತಾ ಇಲ್ಲ. ಅಂದರೆ ಅಪಾರ್ಟ್ಮೆಂಟ್ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟು. ಸಾಲಿಗ್ರಾಮಾದಿಗಳನ್ನು ಬಿಟ್ಟು, ಬಾಹ್ಯ ಪೂಜೆ ಬಿಟ್ಟು ಮಾಂತರಿಕ ಪೂಜೆ, ಮಾನಸ ಪೂಜೆ ಮಾಡಬೇಕು ಎಂದು ಶಾಸ್ತ್ರ ಹೇಳ್ತದೆ. ಮಾನಸಿಕವಾಗಿ ತತ್ವವಿಚಾರ ಮಾಡಲಿಕ್ಕೆ ಹೊರಗಿನ ಪೂಜಾದಿಗಳು ಬಿಡುವೆಂದು ಹೇಳಿದ್ದಲ್ಲ. ಈ ಕಾಲದಲ್ಲಿ ಬಿಡುವುದೇಕೆ?
ಸಾಲಿಗ್ರಾಮ ಬಿಡುವುದು, ಶಿವಲಿಂಗ ಬಿಡುವುದು, ಮನೆಗಳನ್ನೆಲ್ಲ ಮಾರಿಬಿಡುವುದು, ಪ್ರಾಚೀನರ ವಸ್ತುಗಳು ಯಾವುದಕ್ಕೆ ಬೆಲೆ ಇಲ್ಲ, ಪುಸ್ತಕಗಳು ಬೇಡ ಎಂದು ಬಿಸಾಕುವುದು. ಪ್ರಾಚೀನರ ಕಾಲದಿಂದ ಬರುತ್ತಿರುವ ಪುಸ್ತಕ ಸೆಕೆಂಡ್ ಹ್ಯಾಂಡಿನಲ್ಲಿ ಬಿಸಾಕ್ತಾ ಇದ್ದಾರೆ. ಕೆಲವು ನೋಡ್ತೀವಿ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ಎಂದು ನಾನು ಹೋಗ್ತೀನಿ. ಕೆಲವು ಪ್ರಾಚೀನ ಗ್ರಂಥಗಳು ಔಟ್ ಆಫ್ ಪ್ರಿಂಟ್ ಪುಸ್ತಕಗಳು ಸಿಗ್ತವೆ. ಈಗಲೂ ಹೋಗ್ತೀನಿ ನಾನು. ಎಲ್ಲಿಯಾದರೂ ಸೆಕೆಂಡ್ ಹ್ಯಾಂಡ್ ಬುಕ್ ಶಾಪ್ ಇದ್ದರೆ ಹೋಗ್ತೀನಿ. ಯಾವುದೋ ಒಂದು ಪುರಾಣಗಳು ಯಾವುದೋ ಸಿಗ್ತವೆ. ಅತಿ ಪ್ರಾಚೀನ ಪುಸ್ತಕ ಸಂಸ್ಕೃತ, ಕೆಲವು ಹಸ್ತಲಿಖಿತ ಪುಸ್ತಕಗಳು ಸೇಲ್ ಮಾಡಿಬಿಡ್ತಾರೆ, ಸಿಗ್ತವೆ ಎಲ್ಲೋ. ನಾನು ಕೆಲವು ತಗೊಂಡು ಬಂದೆ. ಅದು ಅವರಿಗೆ ಬೇಡ ಅಂತೆ. ಇದು ಕರ್ಮಯೋಗ ಹಂತದಲ್ಲಿ ಮಾರಬಾರದು, ಕಲ್ಕೊಳ್ಳಬಾರದು. ಇಲ್ಲಿ ಜ್ಞಾನಯೋಗ ಹಂತದಲ್ಲಿ ನಾನು ಅನ್ನಮಯ ಕೋಶ ಎಂದು ತಿಳಿಯುವಾಗ ಹೊರಗಿನ ಮೇಲೆ ಅಭಿಮಾನ ಬಿಡಬೇಕು. ವಿರಕ್ತರಾದವರು ಬಿಡಬಹುದು. ಈ ಕಾಲದಲ್ಲಿ ವಿಚಿತ್ರ ಏನೆಂದರೆ ವೈರಾಗ್ಯವಿಲ್ಲದೆ ಬಿಡುತ್ತಾರೆ. ಇದಕ್ಕೇನು ಹೇಳಬೇಕು? ವೈರಾಗ್ಯವಿಲ್ಲದೆ ಮಗನನ್ನು ಬಿಡುತ್ತಾರೆ, ವೈರಾಗ್ಯವಿಲ್ಲದೆ ಮನೆ ಬಿಡುತ್ತಾರೆ, ವೈರಾಗ್ಯವಿಲ್ಲದೆ ಊರನ್ನು ಬಿಡುತ್ತಾರೆ, ಎಲ್ಲವೂ ಬಿಡ್ತಾ ಇದ್ದಾರೆ. ವೈರಾಗ್ಯದಿಂದ ಬಿಡು ಒಳ್ಳೆಯದೇ. ಯಾವ ನಮ್ಮ ಶಾಸ್ತ್ರ ಏನು ಹೇಳ್ತದೆ? ನಮ್ಮ ದೇಶಾಭಿಮಾನ, ಭಾಷಾಭಿಮಾನ, ನಮ್ಮ ನೆಂಟರು, ಬಂಧುಗಳು, ಗೋತ್ರ, ಇದೆಲ್ಲ ಅಭಿಮಾನ ಬಿಡು ಎಂದು ಹೇಳ್ತಾರೆ ಅಲ್ಲವೇ? ನಮ್ಮ ಶಿಖಾ ಯಜ್ಞೋಪವೀತ ಬಿಡು ಅಂದರು. ಈ ಕಾಲದಲ್ಲಿ ಅವರು ಶಿಖಾ ಯಜ್ಞೋಪವೀತ ಉಪನಯನವಾಗ ಮುಂದಿನ ದಿವಸದಿಂದಲೇ ಬಿಟ್ಟ ಅವನು. ಈಗ ನೀವು ಹೇಳುವುದು ಮುಂಚೆ ಮಾಡಿಬಿಟ್ಟ ಅವನು ಹೇಳ್ತಾರೆ. ಅವರೇನು ಹೇಳ್ತಾರೆ? ಶಿಖಾ ಯಜ್ಞೋಪವೀತ ಬಿಡಬೇಕು ಸನ್ಯಾಸಿ ಅಂತ. ಓಹೋ, ಅದು ಯಜ್ಞೋಪವೀತ ಶಿಖಾ ಎಂದು ಹೇಳಿದರೆ ಅದು ಏನು ಎಂದು ಹೇಳ್ತಾರೆ. ಇಲ್ಲಿಡುತ್ತದೆ ನೋಡಿ ಮೇಲೆ, ಇದಕ್ಕೇನು ಹೇಳ್ತಾರೆ ನೀವು? ಜೊಟ್ಟು, ಈಗ ಈ ದಾರ ಇರುತ್ತದೆ. ಓಹೋ, ಆ ದಾರಣ ಹೌದೌದು, ನಾನು ಚಿಕ್ಕನಾಗಿರುವಾಗ ಒಂದು ಸಲ ಮಾಡಿದ್ದಾರೆ, ಮತ್ತೊಂದು ಸಲ ಏನೋ ಮದುವೆಯಲ್ಲಿ ಮಾಡಿದ್ದಾರೆ, ಅದು ಯಾವಾಗಲೂ ಹೋಯಿತು ಎಂದು ಹೇಳಿ. ಓಹ್, ಅದಾ ನೀವು ಹೇಳುತ್ತಿದ್ದು ಬಿಡಬೇಕು ಎಂದು. ನಾನು ಯಾವಾಗಲೂ ಬಿಟ್ಟೆ ಎಂದು ಹೇಳ್ತಾರೆ. ಇನ್ನು ಯಾರು? ಇವನು ಗೃಹಸ್ಥ. ಇವರಿಗೆ ಸನ್ಯಾಸಕ್ಕೆ ಏನರ್ಥ ಹೇಳಿ? ಇವರು ಸನ್ಯಾಸ ತಗೋ ಅಂದರೆ ಸನ್ಯಾಸದಲ್ಲಿ ಏನು ಮಾಡಬೇಕು? ಶಿಖಾ ಯಜ್ಞೋಪವೀತ ಬಿಡಬೇಕು. ಏನು ಬಿಡಬೇಕು? ಅದು ಇಲ್ಲವಲ್ಲ, ನಾನು ಹೇಗೆ ಬಿಡಬೇಕು? ಈ ಕಾಲದ ಸನ್ಯಾಸಕ್ಕೆ ಅರ್ಥವೇ ಇಲ್ಲ. ಏಕೆಂದರೆ ಮೊದಲೇ ಬಿಟ್ಟ. ಏನು ಹೇಳುವುದು? ಎಲ್ಲ ಉಲ್ಟಾ ಆಗ್ತಾ ಇದೆ ಅಲ್ಲವೇ? ಯಾವ ಆಚಾರಗಳು ಆಚರಿಸಬೇಕು ಎಂದು ಹೇಳಿದ್ದರೋ ಅವುಗಳೆಲ್ಲ ಕೆಲವು ಸನ್ಯಾಸಿಗೆ ಕೆಲವು ಫ್ರೀಡಮ್, ಕೆಲವು ಬಿಟ್ಬಿಡ್ತಾರೆ ಅಲ್ಲವೇ? ಏಕೆಂದರೆ ಅವರಿಗೆ ಅದೆಲ್ಲ ಬಿಡಬೇಕು ಎಂದು. ಏಕೆಂದರೆ ಅದಕ್ಕಿಂತ ಇನ್ನು ಮೇಲೆ ಮಾಡಿ ಇವರೇನು ಅವು ಮೊದಲೇ ಬಿಟ್ಟರು, ಅವ್ರಿಗೆ ಮೊದಲೇ ಇರಲಿಲ್ಲ. ಈಗ ಬಿಡುವುದಕ್ಕೆ ಕರ್ತವೇನು ಅಲ್ಲ? ಸನ್ಯಾಸಿ ಅಡಿಗೆ ಮಾಡಬಾರದು, ಅಗ್ನಿತ್ಯಾಗ, ಅಗ್ನಿಹೋತ್ರ, ನಿತ್ಯಾಗ್ನಿಹೋತ್ರ ತ್ಯಾಗ, ಅಗ್ನಿ ಅಡಿಗೆ ಮಾಡಲ್ಲ. ಈ ಕಾಲದವರು ಯಾರೂ ಅಡಿಗೆ ಮಾಡಲ್ಲವಲ್ಲ. ಹೋಟೆಲ್ನಿಂದ ಅದೇನು, ಅದಕ್ಕೇನು ಹೆಸರು? ಕ್ಯಾಟ್ರಿಂಗ್ ಅಲ್ಲ, ಟೊಮ್ಯಾಟೊ ಇರುತ್ತದೆ ನೋಡಿ. ಆ ಟೊಮ್ಯಾಟೋಕ್ಕೆ ಆರ್ಡ್ರ್ ಮಾಡಿಬಿಟ್ರೆ ಝೊಮ್ಯಾಟೋನಿಂದ ಟೊಮ್ಯಾಟೊ ತರಿಸ್ಕೊಳ್ತಾರೆ, ಅಷ್ಟೇ, ತರಿಸ್ಕೊಂಡು ತಿಂತಾರೆ ಅಷ್ಟೇ. ಈ ಕಾಲದಲ್ಲಿ ನಿತ್ಯಾಗ್ನಿಹೋತ್ರ ಹಾಗೆ ಇವರಿಗೆ ಝೊಮ್ಯಾಟೊ ದೀಕ್ಷಾ. ಹುಡುಗಿಗೆ ಮದುವೆ ಆಗಿರುವ ದಿವಸ ಝೊಮ್ಯಾಟೊ ದೀಕ್ಷಾ ಕೊಡ್ತಾರೆ. ಅಂದರೆ ಊಟ ಬೇಕಾಗಿರುವಾಗ, ಪತಿ ಊಟ ಬೇಕು ಅಂದರೆ ಝೊಮ್ಯಾಟೊ ನಂಬರ್ ಒತ್ತಿದ್ದರೆ ಸಾಕು, ಅಲ್ಲಿಂದ ಬರ್ತದೆ. ಅಂದರೆ ಝೊಮ್ಯಾಟೊ ದೀಕ್ಷಾ ಕೊಟ್ಟು ಬಿಡ್ತಾರೆ. ನಿತ್ಯಾಗ್ನಿಹೋತ್ರ ದೀಕ್ಷೆದಾಗ ಝೊಮ್ಯಾಟೊ ದೀಕ್ಷಾ ಹಾಗೆ ಆಗಿಬಿಡ್ತಾರೆ. ಅಂದರೆ ನಾವು ಶಾಸ್ತ್ರದಲ್ಲಿ ಹೇಳಿದ್ದು ಬಿಡಬೇಕಂದ್ರೆ ಯಾವುದು ಬಿಡಬೇಕು ಅರ್ಥವೇ ಇಲ್ಲ. ಅಂದರೆ ಸಂಸ್ಕಾರಗಳು ಹೇಗೆ ಅಸ್ತವ್ಯಸ್ತ ಆಗ್ತಾ ಇವೆ. ಆಯಿತು ಬಿಡಿ. ಇಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ಇವತ್ತು ಲೇಟ್ ಆಯಿತು, ಅದು ಒಂದು ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ, ಮಿಕ್ಕದು ನಾಳೆ ಹೇಳ್ತೀನಿ. ಈ ಪಂಚಕೋಶಗಳು ಹೇಳಬೇಕು ಅಂದ್ಕೊಂಡೆ. ಈ ಅನ್ನಮಯ ಕೋಶನೇ ದೊಡ್ಡದಾಯಿತು ಅಲ್ಲವೇ? ಏಕೆಂದರೆ ಕೆಲವು ಸಂಸ್ಕೃತಿ, ಕೆಲವು ಕರ್ಮಯೋಗ ಮಟ್ಟದ ಶ್ರದ್ಧಾ ಭಕ್ತಿ ಅದು ಹೇಳಬೇಕಂದ್ರೆ ಆ ಹಂತದೇ ಹೆಚ್ಚಾಗ್ತಾ ಇದೆ. ಏಕೆಂದರೆ ಅದೇ ಇಲ್ಲ ಜನರಿಗೆ. ಕರ್ಮಯೋಗ ಹೆಚ್ಚುವುದೇ ಕರ್ಮಯೋಗ ಹೇಳುವುದೇ ಹೆಚ್ಚಾಗ್ತಾ ಇದೆ. ಏಕೆಂದರೆ ಅದೇ ಆಚರಿಸಲಿಲ್ಲವಲ್ಲ. ಕರ್ಮತ್ಯಾಗ ಎಂದು ಹೇಳಿದರೆ ಈ ಕಾಲಕ್ಕೆ ಕರ್ಮತ್ಯಾಗ ಶಂಕರಾಚಾರ್ಯ ಏನು ಹೇಳಿದರು? ಕರ್ಮತ್ಯಾಗ ಅಂದರೆ ಏನು ಎಂದು ಹೇಳ್ತಾರೆ. ಕರ್ಮತ್ಯಾಗ ಅಂದರೆ ಪೂಜಾ ಗೀಜಾ ಬಿಡುವುದು. ಅಯ್ಯೋ, ನಾವು ಯಾವಾಗಲೂ ಬಿಟ್ಟಿದ್ದೆ ಅಂತ. ಇವಾಗ ಏನು ಮಾಡೋದಪ್ಪ? ನಾವು ಪೂಜೆ, ಮನೆಯಲ್ಲಿ ನಾವು ದೇವರೇ ಇಲ್ಲ, ಏನಿದೆ? ಅಯ್ಯೋ, ನಾವು ಹುಟ್ಟುವಕ್ಕೆ ಮುಂಚಿನಿಂದಲೇ ನಾವು ಸನ್ಯಾಸಿಗಳು ಅಂತ. ಅಯ್ಯೋ, ಇದು ಚೆನ್ನಾಗಿದೆ. ಇವರು ಹುಟ್ಟುವಕ್ಕೆ ಮುಂಚಿನಿಂದಲೇ ಹುಟ್ಟೋದು ಮುಂಚೆಲೇ ಪೂಜೆ ಇಲ್ಲದೆ ದೇವರಿಲ್ಲ. ಸನ್ಯಾಸಕ್ಕೆ ಅರ್ಥವೇ ಇಲ್ಲ. ಶಂಕರಾಚಾರ್ಯರು ಸನ್ಯಾಸ ಆದರಂತೆ ಎಲ್ಲ ಬಿಟ್ಟರಂತೆ. ಬಿಡುವುದೇಕೆ? ನಾವೇ ಬಿಟ್ಟಿದ್ದೀವಲ್ಲ. ಶಂಕರಾಚಾರ್ಯರ ದೊಡ್ಡತನವೇನು? ಅಯ್ಯೋ, ಅದಕ್ಕೋಸ್ಕರ ಮೊಸಳೆ ಹಿಡಿಯಬೇಕು, ತಾಯಿಗೆ ಒಪ್ಪಿಸಬೇಕಾ? ತಾಯಿ ಒಪ್ಪಿಸಬೇಕಾ? ನಾವು ಸುಮ್ಮನೆ ಅಮೆರಿಕಕ್ಕೆ ಹೋಗಿದ್ದೀವಿ, ವೀಸಾ ತೊಗೊಂಡು. ವೀಸಾ ಅಮೆರಿಕನ್ ಏನು ಹೇಳ್ತಾರೆ ಅದಕ್ಕೆ?
ಕಾನ್ಸುಲೇಟ್ ಪರ್ಮಿಷನ್ ಬೇಕು, ತಾಯಿ ಪರ್ಮಿಷನ್ ಬೇಡ ನಮಗೆ. ಕಾನ್ಸುಲೇಟ್ ಪರ್ಮಿಷನ್ ಕೊಟ್ಟರೆ ನಾವು ಅಮೆರಿಕಕ್ಕೆ ಹೋಗೇ ಬಿಡ್ತೀವಿ ಅಲ್ಲವೇ. ಶಂಕರಾಚಾರ್ಯಕ್ಕೆ ಮೊಸಳೆ ಹಿಡಿಯಬೇಕಾ? ನಮಗೆ ಯಾವ ಮೊಸಳೆ ಬೇಡ, ನಮಗೆ ಕಾನ್ಸುಲೇಟ್ ಹಿಡಿದರೆ ಸಾಕು. ನಾವು ನಮ್ಮ ಕಾನ್ಸುಲೇಟೇ ನಮಗೆ ಮೊಸಳೆ. ಕಾನ್ಸುಲೇಟ್ ಹಿಡ್ಕೊಳ್ತದೆ, ನಾವು ಹೋಗಿಬಿಡ್ತೀವಿ. ಅಮೆರಿಕನ್ ಕಾನ್ಸುಲೇಟ್ ಹಿಡ್ಕೊಂಡ್ರೆ ಹೋಗಿಬಿಡ್ತೀವಿ. ಯಾಕೆ ಹಾಗೆ ಅಂದರೆ ಜನರಿಗೆ ಯಾವ ಪದಾರ್ಥಕ್ಕೆ ಯಾವ ಅರ್ಥ ಇಲ್ಲ, ಯಾವ ಕರ್ಮಗಳಿಗೆ ಯಾವ ಭಾವನೆ ಇಲ್ಲ, ಶ್ರದ್ಧಾ ಇಲ್ಲ, ದೀಕ್ಷಾ ಇಲ್ಲ, ಅನುಷ್ಠಾನ ಇಲ್ಲ, ಮನಸ್ಸಿನ ಭಾವನೆ ಇಲ್ಲ. ಆ ಭಾವನೆ ಮಾಡಿ 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 ಒಂದು ಹಂತಕ್ಕೆ, ಒಂದು ಶುದ್ಧಿ ಅಂತಃಕರಣ, ಶುದ್ಧಿ ವೈರಾಗ್ಯ ಹಂತಕ್ಕೆ ಬಂದಾಗ ಬಿಡುವಕ್ಕೆ ಅರ್ಥವೇ ಇಲ್ಲ. ಏನಾಗ್ತದೆ? ಅರ್ಥವೇ ಇಲ್ಲ. ದೇಶ ಭಾಷಾ ಅಭಿಮಾನ ಬಿಡಬೇಕು ಅಂದರೆ ಭಾರತ ದೇಶಕ್ಕೆ ದ್ರೋಹವೇ ಮಾಡ್ತಾ ಇದ್ದಾರೆ. ಭಾರತ ದೇಶ ಅಂದರೆ ಯಾರಿಗೆ ಇಂಡಿಯನ್ಸ್ಗೆ ಅಭಿಮಾನವೇ ಇಲ್ಲ. ಇಂಗ್ಲೀಷ್ ಮೀಡಿಯಂ ಓದಿದ ದಿವಸದಿಂದ ಇಂಡಿಯಾ ಮೇಲೆ ಅಭಿಮಾನವೇ ಇಲ್ಲ. ಇಂಡಿಯಾ ನಾಶವಾಗ್ತಾ ಇದೆ ಅಂದರೆ ಹೋಗಿ ಅವ್ರಿಗೆ ಏನೋ ವರ್ಗಕ್ಕೆ ಹೋಗಿಬಿಡ್ತೀವಿ ಅಂತ. ಅವ್ರಿಗೆ ಇಂಡಿಯಾ ಅಂದರೆ ಅಭಿಮಾನವೇ ಇಲ್ಲ, ಭಾಷಾ ಅಂದರೆ ಅಭಿಮಾನವೇ ಇಲ್ಲ. ಗೋತ್ರ ಅಂದರೆ ಅದೇನು ಎಂದು ಹೇಳ್ತಾರೆ. ಗೋತ್ರ ಅಂದರೆ ಏನು ಹೇಳ್ತಾರೆ? ಗೋತ್ರ ಅಂದರೆ ಏನು ಅಂದರೆ ಗೊತ್ತೇ ಇಲ್ಲ. ಗೋತ್ರ ಅಂದರೆ ಗೊತ್ತಿಲ್ಲ. ಯಾರಾದರೂ ಹೋಟೆಲ್ ಹೆಸರು, ಬಿಲ್ಡಿಂಗ್ ಹೆಸರು ಗೋತ್ರ ಹಾಕ್ಕೊಳ್ಳಲಿ, ಅವ್ರು ಹೇಳ್ತಾರೆ ಗೋತ್ರ ಅಂದಾಗ ಅದೇ ಹೇಳಿಬಿಡ್ತಾರೆ. ಅವ್ರಿಗೇನು ಗೊತ್ತೇ ಇಲ್ಲ. ಇನ್ನು ಮೇಲೆ ಯಾವುದೋ ಬಿಲ್ಡಿಂಗ್ ಹೆಸರು ಹಾಕಿಬಿಡಲಿ ಗೋತ್ರ ಅಂದರೆ ಗೋತ್ರ ಅಂದರೆ ಗೊತ್ತು ಹೇಳ್ತಾರೆ. ನಾನು ನೋಡಿದೆ ಅಂತ ಹೇಳ್ತಾರೆ. ಅದು ನೋಡಿದೆ ಅಂತ ಹೇಳ್ತಾನೆ. ಆ ಗೋತ್ರ ಬಿಡಬೇಕು ಅಂದರೆ ಆಯಿತು, ಗೋತ್ರಕ್ಕೆ ಹೋಗಬಾರ್ದಲ್ಲ ಅಷ್ಟು, ಆ ಹೋಟೆಲ್ಗೆ ಹೋಗಲ್ಲ ಎಂದು ಹೇಳ್ತಾನೆ. ಅವ್ರು ಗೋತ್ರ ಅಂದರೆ ಅದನ್ನು ಕೊಡಿ. ಅವ್ರು ಏನು ಹೇಳಬೇಕು ಹಾಗೆ ಆಗಿಬಿಟ್ಟಿದೆ, ಅರ್ಥವೇ ಆಗ್ತಾಯಿದೆ. ಆದ್ದರಿಂದ ಪೂರ್ವಕಾಲದಲ್ಲಿ ಗೋತ್ರ ಅಂದರೆ ತಮ್ಮ ಋಷಿಗಳು, ತಮ್ಮ ಪ್ರಾಚೀನರು ಒಂದು ಅಭಿಮಾನ. ಆ ಅಭಿಮಾನದಿಂದ ಕೆಲವು ಕರ್ಮಗಳು, ಕೆಲವು ಸಂಪ್ರದಾಯಗಳು, ಕೆಲವು ಆಚಾರಗಳು ಇರುತ್ತಿತ್ತು. ಅದು ಸ್ವಾಭಿಮಾನದಿಂದ ಬೆಳೆಯುತ್ತಿದ್ದರು. ಆ ಅಭಿಮಾನದಿಂದ ಕೆಲವು ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬರುತ್ತಿತ್ತು, ಕೆಲವು ಆಚಾರ ನಿಷ್ಠ. ಈ ಕಾಲದಲ್ಲಿ ನೋಡಿ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಒಬ್ಬನು ಬರ್ತಾನೆ, ಒಬ್ಬ ಡಾಕ್ಟರ್, ಎಲ್ಲಿಂದ? ಹಾಸನ್ನಿಂದ ಬರುತ್ತಿದ್ದ. ಈಗ ಇತ್ತೀಚೆಗೆ ಬರ್ತಾ ಇಲ್ಲ. ನಾನು ಸಂಧ್ಯಾವಂದನ ಮಾಡಬೇಕು ಅಂದ್ಕೊಳ್ತೀನಿ, ಮಾಡ್ತೀನಿ ಕೆಲವು ದಿವಸ, ಆದ ನಂತರ ಬಿಟ್ಟು ಹೋಗ್ತದೆ ಸ್ವಾಮೀಜಿ, ಏನು ಮಾಡಬೇಕು ಎಂದು ಹೇಳ್ತೀನಿ. ನನ್ನ ಏಕೆ ಬಿಡ್ತಾ ಇದ್ದೀರಿ ಅಂದರೆ, ಏನೂ ಬಿಟ್ಟು ಹೋಗ್ತಾ ಇದ್ದೀರಿ, ನನಗೆ ಮಾಡೋಕ್ಕಾಗಲ್ಲ. ಏನಿಲ್ಲ, ಮನಸ್ಸಿಗೆ ಚಾಂಚಲ್ಯ, ಒಂದು ಛಲ ಇಲ್ಲ. ಛಲ ಅಂದರೆ ಏನೊಂದು ಕಮಿಟ್ಮೆಂಟ್ ಇಲ್ಲ. ಅದಕ್ಕೇನು ಮಾಡ್ತೀವಿ? ಈ ಕಾಲದಲ್ಲಿ ಯಾರನ್ನೂ ಹೆದರಿಸಬಾರದು, ಯಾರನ್ನು ಬೈಯಬಾರದು, ಏನು ಮಾಡಬಾರದು, ಸುಮ್ಮನೆ ಬೇಡಿಕೊಂಡು ಶಾಸ್ತ್ರ ಹೇಳಬೇಕು ಅಲ್ಲವೇ? ಅವರಿಗೆ ನಿಮಗೆ ಸುಮ್ಮನೆ ಬೇಡಿಕೊಳ್ಳಬೇಕೇ ಹೊರತು ಯಾವುದೋ ಒಂದು ಕಟ್ಟುನಿಟ್ಟು ಪನಿಷ್ಮೆಂಟು ಮಾಡೋಕ್ಕಾಗಲ್ಲ. ಪ್ರಾಯಶ್ಚಿತ್ತ ಇಲ್ಲ. ಈ ಕಾಲದಲ್ಲಿ ಪ್ರಾಯಶ್ಚಿತ್ತ ಇದೆಯಾ? ಒಬ್ಬರು ಮಾಡಿದ್ದು ಎಲ್ಲಿಯಾದರೂ ಕೇಳಿದ್ದೀರಾ? ಎಷ್ಟೋ ಜನರು ಉಪವಾಸ ಏನೋ ಮಾಡೋದು. ಏಕೆ ಅಂದರೆ ಪ್ರಾಯಶ್ಚಿತ್ತ. 3 ದಿವಸ ಉಪವಾಸ. ಈ ಕಾಲದಲ್ಲಿ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ಚಂಚಲ ಬುದ್ಧಿ ಇದೆ. ಸಂಧ್ಯಾವಂದನ 1 ದಿವಸ ಮಾಡ್ತಾನೆ, 2 ದಿವಸ 3ನೇ ದಿವಸ ಬಿಟ್ಟೇ ಬಿಡ್ತಾನೆ. ಏಕೆ ಅಂದರೆ ಎಲ್ಲ ಬೇಡ. ಏಕೆಂದರೆ ಆ ಚಂಚಲ ಸ್ವಭಾವ ನಿಲ್ಲುತ್ತಾ ಇಲ್ಲ. ಇವರು ಒಂದು ಹೇಳ್ತಾರೆ, ಗುರುಗಳೇ ನನಗೆ ಆಗ್ತಾ ಇಲ್ಲ ಸನ್ಯಾಸ. ನಾವು ಹೇಳಿದ್ವಿ, ನೀವು ಮಾಡಪ್ಪ ಸನ್ಯಾಸ. ಹೌದು, ನನಗೆ ಗೊತ್ತು, ನಾನೇ ಮಾಡ್ತಿದ್ದೆ, ಮುಂದೆ ನನಗೆ ಆಗ್ತಾ ಇಲ್ಲ. ಏನಿಲ್ಲ, ಮನಸ್ಸಿನಲ್ಲಿ ಚಂಚಲತೆ ಇದೆ, ಲೂಸ್ ಮೈಂಡ್ ಇದೆ. ನಾನಿದು ಮಾಡ್ತೀನಿ ಅಂದ್ಕೊಂಡು ಸಮಯ ಬಂದಾಗ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ. ಮನಸ್ಸಿಗೆ ಒಂದು ಅದೇನು ಸ್ಥಿರತ್ವ ಇಲ್ಲ. ಆ ಸ್ಥಿರತ್ವಕ್ಕೆ ನಾನೇನು ಹೇಳುವುದು? ಗುರು ಉಪದೇಶ ಮಾಡ್ತಾನೆ. ನಿಮ್ಮ ಸ್ಥಿರತ್ವವನ್ನು ನಾನೇನು ಮಾಡಬೇಕು? ಒಂದು ಹಗ್ಗದಿಂದ ಕಟ್ಟಬೇಕಾ ಏನು? ನಿಮ್ಮ ಮನಸ್ಸು ಸಿಗ್ತದೆ. ಮನಸ್ಸಿಗೆ ಒಂದು ಮೊಲೆ ಹಾಕಿ, ಒಂದು ಹಗ್ಗ ಹಾಕಿ, ಒಂದೇನಾದರೂ ಫೆವಿಕಾಲ್ ಅಂಟಿಸಿ ಅದಕ್ಕೆ ಮಾಡಬೇಕಾ ಏನು ಮಾಡೋಕ್ಕಾಗ್ತದೆ? ಪೂರ್ವಕಾಲದಲ್ಲಿ ಅದಕ್ಕೋಸ್ಕರನೇ ಹೇಳಿದ್ದರು, ತಾಯಿ ತಂದೆ ಗೋತ್ರ ಇವುಗಳ ಏಕೆ? ಇವೆಲ್ಲ ಒಂದು ಹಿಡಿತ ಅಂದರೆ ಐ ಮೀನ್ ಒಂದು ಸ್ಥಿರತ್ವ, ಒಂದು ಛಲ ಉಂಟು ಮಾಡ್ತದೆ. ಈ ಸಮಯ ಆಯಿತು, ನಾವು ಮಾಡಲೇಬೇಕು. ನೀವು ಬ್ರಾಹ್ಮಣ ಅಭಿಮಾನ, ಜಾತಿ ಯಾವುದೇ ಆಗಲಿ ತಮ್ಮ ಜಾತಿ ಅಭಿಮಾನ, ಇದು ಬ್ರಾಹ್ಮಣ ಅಭಿಮಾನ, ಗೋತ್ರಾಭಿಮಾನ, ನಿಮ್ಮ ದೀಕ್ಷಾಭಿಮಾನ. ನಿನಗೆ ಉಪನಯನವಾಯಿತು, ಅದು ಒಂದು ಏಕೆ ಆಯಿತು ಅಂದರೆ ಇದು ನನ್ನ ಸ್ವಧರ್ಮ ಅಂತ ಮಾಡಿಸಿಬಿಡ್ತಾರೆ. ಅಂದರೆ ಆ ಸ್ವಾಭಿಮಾನಗಳು, ದುರಭಿಮಾನ ಅಲ್ಲ, ಸ್ವಾಭಿಮಾನ, ಒಳ್ಳೆಯ ಅಭಿಮಾನ. ಈ ಸ್ವಾಭಿಮಾನ ಏನು ಮಾಡಿಸ್ತದೆ? ಅಯ್ಯೋ ಅದು ನಾನು ಮಾಡಬೇಕು, ಮಾಡದಿದ್ದರೆ ನಾನೇನೋ ತಪ್ಪು ಮಾಡಿದ್ದಂತೆ, ಈ ಮನೋಭಾವನ ಉಂಟು ಮಾಡ್ತದೆ. ಅದಕ್ಕೋಸ್ಕರ ಇವುಗಳೆಲ್ಲ ಅಂಟಿಸಿಬಿಟ್ಟಾರೆ. ಈ ಕಾಲದಲ್ಲಿ ಗೋತ್ರಕ್ಕೆ ಅರ್ಥವಿಲ್ಲ. ಯಜ್ಞೋಪವೀತ ಅಂದರೆ ಏನು? ಇಲ್ಲೇನೋ ಹಾಕ್ಕೊಳ್ತಾರೆ. ಅದು ಏಕೆ ಅದಕ್ಕೆ ಅರ್ಥವೇನು ಹೇಳ್ತಾನೆ. ಹಾಗೂ ಆ ಸ್ಥಿತಿಗೆ ಬಂದರು. ಇಲ್ಲಿ ದಾರ ಹಾಕ್ಕೊಳ್ಬೇಕಾ? ಏಕೆ ಎಂದು ಹೇಳ್ತಾರೆ. ಇದೇನೋ ಬ್ಯಾಜ್ ಅಂದ್ಕೊಳ್ತಾರೆ ಅಲ್ಲವೇ? ಎಲ್ಲೋ ಹೋಗ್ತಾರೆ ನೋಡಿ, ಕಾರ್ಯಕ್ರಮಕ್ಕೆ ಬ್ಯಾಜ್ ಹಾಕ್ಕೊಳ್ತಾರೆ, ಹಾಗೆ ಅಂದ್ಕೊಳ್ತಾರೆ. ಇದು ಬ್ಯಾಜ. ಉಪನಯನ ಆದ ನಂತರ ಅವರೇನು ಹೇಳ್ತಾನೆ, ಊಟಕ್ಕೆ ಹೋಗ್ತಾನೆ. ಇದೇನು ಮಾಡಬೇಕು, ತೆಗಿಬೋದಾ ಎಂದು ಹೇಳ್ತಾರೆ. ತೆಗಿಬೋದಲ್ಲಪ್ಪ. ಅಂದರೆ ಏನು, ನಾಳೆವರೆಗೆ ಇರ್ಬೋದಾ? ನಾಳೆ ತೆಗಿಬೋದಾ? ರಾತ್ರಿಗೆ ತೆಗಿಬೋದಾ? ಎಲ್ಲ ತೆಗಬಾರದು ಅಂತ ಒಂದು ಹೀಗೆ ಇರಬೇಕಾ? ಸ್ನಾನ ಮಾಡುವಾಗ ಹೋಗಿಬಿಡ್ತದಲ್ಲ. ಅಂದರೆ ಅದು ಏನೂ ಗೊತ್ತಿಲ್ಲ, ಅವ್ರು ಹಾಗೆ ಆಗಿಬಿಟ್ಟರು. ಅಂದರೆ ಇದಕ್ಕೆ ಏನೂ ಅರ್ಥವೇ ಇಲ್ಲ. ಇದು ಯಾವುದು ನಮಗೆ
ನಮ್ಮಲ್ಲಿ ಆ ಚಾಂಚಲ್ಯ ಬಿಡಿಸುತ್ತದೆ, ಪ್ರಮಾದ ಬಿಡಿಸುತ್ತದೆ, ನಿಗ್ರಹ ಮಾಡಿಸುತ್ತದೆ. ಅದು ಇಲ್ಲದಿದ್ದರೆ మరి ಜಾರಿ ಹೋಗಲ್ಲವ. ಈಗ ಅವರು ಬಂದು ಕೇಳ್ತಾರೆ, ನಾನು ಏನು ಹೇಳಬೇಕು? ನೀವು ನನ್ನ ಹತ್ತಿರ ಬಂದು ಪೂರ್ವಕಾಲದಲ್ಲಿ ದೊಡ್ಡವರ ಹತ್ತಿರ ಹೋದರೆ ದೊಡ್ಡವರನ್ನು ನೋಡುವುದೇ ನಮಗೊಂದು ಭಯ. ಅಯ್ಯೋ, ದೊಡ್ಡವರ ಹತ್ತಿರ ಹೋಗ್ತಾ ಇದ್ದೀನಿ, ನಾನು ಸಂಧ್ಯಾವಂದನ ಮಾಡಲಿಲ್ಲ, ಅದೇ ನಿಮಗೆ ಭಯದಿಂದ ಮಾಡಿಸ್ತಿದ್ದ. ಭಯ ಇಲ್ಲ, ಏನಿಲ್ಲ, ಬಂದು ಹೇಳ್ತಾರೆ, ಗುರುಗಳೇ ನಾನು ಸಂಧ್ಯಾವಂದನ ಮಾಡ್ತಾ ಇಲ್ಲ, ಏನು ಮಾಡಬೇಕು ಹೇಳಿ? ಓಹ್, ಎಷ್ಟು ಧೈರ್ಯ ನೋಡಿ, ನಾನು ಏನು ಮಾಡಲಿ ನಿನಗೆ? ನೀವೇನು ಮಾಡಿ ಏನಾದರೂ ಮಾಡಿ ಅಂತ. ನಿಮ್ಮ ಮನಸ್ಸು ನೀವು ಚಂಚಲ ಮಾಡ್ಕೋ, ನನಗೇನೋ ಒಂದು ಪವಾಡದಿಂದ ನಿಮ್ಮ ತಲೆಯಲ್ಲಿ ಏನೋ ಮಾಡಿಬಿಟ್ಟು ನಿನ್ನನ್ನು ಸಂಧ್ಯಾವಂದನ ತಾನು ಬಟನ್ ಒತ್ತಿ ಮಾಡಿಸುವಂತೆ ಮಾಡಿಸಬೇಕಂತೆ. ಯಂತ್ರಕ್ಕೆ ಬಟನ್ ಒದ್ದಿದರೆ ಕರೆಂಟ್ ಬರುತ್ತದೆ, ಫ್ಯಾನ್ ತಿರುಗುತ್ತದೆ. ನೋಡಿ, ಇವತ್ತು ಟೈಮೇ ಆಯಿತು. ಹಾಗೆ ಮಾಡಿಸಬೇಕಂತೆ. ಆಗುತ್ತದೆ? ಪೂರ್ವ ಕಾಲದಲ್ಲಿ ಆದರೆ ಪ್ರಾಯಶ್ಚಿತ್ತ ಹೇಳುತ್ತಿದ್ದೀವಿ, 3 ದಿವಸ ಉಪವಾಸ ಮಾಡ್ತೀಯಾ ಮಾಡು. ಮರಿಗೆ ಅದೊಂದೇ ನಮ್ಮ ಪೂರ್ವಕಾಲದಲ್ಲಿ ಇದ್ದದ್ದೇ. ನಿಮಗೆ ಗೋತ್ರಾಭಿಮಾನ, ಉಪನಯನ ಅಭಿಮಾನ, ಮತ್ತೆ 1 ದಿವಸ ಮಾಡದಿದ್ದರೆ ಮತ್ತೆ ಉಪನಯನ ಮಾಡ್ಕೊ, ಮತ್ತೆ ಎಲ್ಲ ದೀಕ್ಷಾ ಮಾಡ್ತೀಯಾ? ಇಲ್ಲಿಂದ ನಡ್ಕೊಂಡು ತಿರುಪತಿವರೆಗೂ ಹೋಗಿ ತಿರುಪತಿವರೆಗೂ ಮತ್ತೆ ದರ್ಶನ ಮಾಡಿಕೊಂಡು ನಡ್ಕೊಂಡು ಬರಬೇಕು, ಮಾಡ್ತೀಯಾ? ಅಮ್ಮೋ, ಅದಾಗಲ್ಲ. మరి ಯಾವುದೂ ಆಗಲ್ಲ, మరి ಏನು ಮಾಡೋಕ್ಕ? ಈಗಿನ ಜೀವನ ಹೇಗಿದೆ ಅಂದರೆ ಎಲ್ಲ ಲೂಸ್ಗೆ ಅನುಕೂಲ, ನಿಷ್ಠಕ್ಕೆ ಅನುಕೂಲವಿಲ್ಲ. ಆಯಿತು, ಟೈಮ್ ಆಯಿತು. ಅನ್ನಮಯ ಈ ಕೋಶಗಳಾಗಲಿಲ್ಲ, ನಾಳೆ ಹೇಳ್ತೀನಿ. ಅಂದರೆ ಅನ್ನಮಯ ಕೋಶ ಅರ್ಥವಾಗ್ತದೆ. ಪ್ರಾಣಮಯ ಮನೋಮಯದಿಂದ ಮನಸ್ಸಿನಲ್ಲಿ ಒಂದೊಂದು ಕೋಶ ದಾಟುವುದು ಹೇಗೆ, ಅನುಭವದಲ್ಲಿ ಆ ಕೋಶ ದಾಟುವುದು ಹೇಗೆ, ಅದೊಂದು ಹೇಳ್ತೀನಿ, ನಾಳೆ ಹೇಳೋಣ. ಓಂ. ಸ್ವಲ್ಪ ಆರೋಗ್ಯ ಮುಗಿಸ್ಬಿಡ್ತೀವಿ ನಾಳೆ, ಇವತ್ತು ಲೇಟ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.